ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಅಕ್ಬರ್ ಸಾಬ್ ಬಾಬರ್ಚಿ ಅವರಿಗೆ ರಮೇಶ್ ಅವರು ಬಂದು ಪುಷ್ಪಾರ್ಪಣೆ ಮಾಡಿ ಸ್ವಾಗತ ಕೋರಬೇಕು. ಗದಗ ಜಿಲ್ಲೆಯ ಗ್ಯಾರಂಟಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿಬಿ ಅಸೂಟಿ ಅವರಿಗೆ ಹಸನ್ ಅವರು ಬಂದು ಪುಷ್ಪಾರ್ಪಣೆ ಮಾಡಿ ಸ್ವಾಗತ ಬಯಸಬೇಕು. ಹಿರಿಯರು ಮಾಜಿ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದಾವರಿ ಅವರಿಗೆ ಮೋಹನ್ ದೊಡ್ಡಕುಂಡಿ ಅವರು ಪುಷ್ಪಾರ್ಪಣೆ ಮಾಡಿ ಸ್ವಾಗತ ಬಯಸಬೇಕು. ಗ್ರಾಮೀಣ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಸುಂಕಾಪುರ್ ಅವರಿಗೆ ಅಜ್ಜಣ್ಣ ಹುಗ್ಗಣ್ಣವರವರು ಪುಷ್ಪಾರ್ಪಣೆ ಮಾಡುವ ಮುಖಾಂತರ ಸ್ವಾಗತಿಸಬೇಕು. ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದು ಪಾಟೀಲ್ ಅವರಿಗೆ ಕರ್ಕಲ್ಮಟ್ಟಿ ಅವರು ಪುಷ್ಪಾರ್ಪಣೆ ಮಾಡುವ ಮುಖಾಂತರ ಸ್ವಾಗತಿಸಬೇಕು. ಹಿರಿಯ ಸಹೋದರರಾಗಿರ್ತಕ್ಕಂಥ ಸಚಿನ್ ಗೌಡ್ರಿಗೆ ಮೊಹಮ್ಮದ್ ಬೆಟ್ಗೇರಿ ಅವರು ಸ್ವಾಗತ ಕೋರಬೇಕು. ಶ್ರೀನಿವಾಸ್ ಹೂವಿಲ್ಗೋಳ್ ಅವರಿಗೆ ಸ್ವಾಗತಿಸಬೇಕು. ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ಪರ್ವೀನಾ ಮುಲ್ಲಾ ಅವರಿಗೆ ಯುವ ಸಂಘಟಕರು ಬಂದು ಸ್ವಾಗತಿಸಬೇಕು. ಎಚ್ ಕೆ ಪಾಟೀಲ್ ಸೇವಾ ತಂಡದ ಅತ್ಯಂತ ಸಕ್ರಿಯ ಸಹೋದ್ಯೋಗಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಂಸಿ ಶೇಖರ್ ಅವರಿಗೆ ಯುವ ಸಂಘಟಕರು ಪುಷ್ಪಾರ್ಪಣೆ ಮಾಡುವ ಮುಖಾಂತರ ಸ್ವಾಗತಿಸಬೇಕು. ಇನ್ನೊಬ್ಬರು ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ನಮಾಜಿ ಅವರಿಗೆ ಯುವ ಸಂಘಟಕರು ಮುಂದಾಗಿ ಸ್ವಾಗತಿಸಬೇಕು. ಎಲ್ಲ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಗಣ್ಯರಿಗೆ ಯುವ ಸಂಘಟಕರು ಸಾಮೂಹಿಕವಾಗಿ ಸ್ವಾಗತಿಸಬೇಕು ಅಂತಂದ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೇನೆ. ಬಂಧುಗಳೇ, ಕೆಎಚ್ ಪಾಟೀಲ್ ಕ್ರಿಕೆಟ್ ಲೀಗಿನ ಈ ಅದ್ದೂರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಒಂದು ಟೂರ್ನಮೆಂಟಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಕ್ರೀಡಾಪಟುಗಳು, ಅವರಿಗೆ ಪ್ರೋತ್ಸಾಹ ಎಲ್ಲ ನಮ್ಮ ಮಾಲಕರು ಹಾಗೂ ಮಾಲಕರ ತಂಡದವರಿಗೆ ನಮ್ಮ ಲೀಗಿನ ಸಂಘಟಕರ ಮುಖಾಂತರ ತಮಗೆಲ್ಲರಿಗೂ ವಿಶೇಷ ಕೃತಜ್ಞತೆ ಭಾವನೆಗಳನ್ನ ನಾನು ಅಭಿವ್ಯಕ್ತಪಡಿಸೋದಕ್ಕೆ ಬಯಸ್ತೀನಿ. ಮೊದಲನೇ ಸೀಸನ್ ಅನ್ನ ನಾವು 2023 ಜನವರಿ ಫೆಬ್ರವರಿ ಸಂದರ್ಭದಲ್ಲಿ ಆಯೋಜನೆ ಮಾಡಿದ್ವಿ. ಅವಾಗ ಬಂದಿರತಕ್ಕಂತ ಸ್ಪಂದನೆ, ಸಹಕಾರ, ಪ್ರೋತ್ಸಾಹ ಯಾವ ಮಟ್ಟಕ್ಕಿತ್ತು ಅಂದ್ರೆ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಆ ಮಟ್ಟದಲ್ಲಿ ನೀವೆಲ್ಲರೂ ಸಹಕರಿಸಿದ್ರಿ, ಸ್ಪಂದನೆ ಮಾಡಿದ್ರಿ. ವಿಶೇಷವಾಗಿ ಕ್ರೀಡಾಪಟುಗಳ ಪ್ರತಿಭೆ ಏನೈತಿ ಅದನ್ನ ಗುರುತಿಸುವ ಮುಖಾಂತರ ಆ ಟೂರ್ನಮೆಂಟ್ ಅನ್ನ ಯಶಸ್ಸಿಗೆ ನಾವೆಲ್ಲರೂ ಪಾತ್ರಧಾರ ಆದ್ವಿ. ಈ ಸತಿ ಕೂಡ ಕೆಎಚ್ ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಅನ್ನ ನಾವು ಆಯೋಜನೆ ಮಾಡಬೇಕು ಬೇಡ ಅನ್ನುವಂತ ಪ್ರಶ್ನೆ, ಕೇವಲ ಒಂದು ಪ್ರಶ್ನೆಯನ್ನ ನಾವು ಹಾಕಿದಂತ ಸಂದರ್ಭದಲ್ಲಿ ನಮಗ್ ಬಂದಿರತಕ್ಕಂತ ರೆಸ್ಪಾನ್ಸ್ ಯಾವ ರೀತಿ ಇತ್ತು ಅಂದ್ರ, ವಿ ಡಿಡ್ ನಾಟ್ ಹ್ಯಾವ್ ಎನಿ ಒಕೇಶನ್ ಟು ಸೇ ನೋ. ಇಲ್ಲ ನಮಗ್ ಹಂಗ ಮಾಡಿದ್ರೆ ನಡೀತದನ, ಹಿಂಗ್ ಮಾಡಿದ್ರೆ ನಡೀತದನ ಅನ್ನುವಂತ ಸಂಶಯನ ಬರ್ಲಾರ್ದಂತ ಸ್ಪಂದನೆ, ಸಹಕಾರ ನಮಗ್ ಬಂತು. ಅವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವು ಯಾವ ರೀತಿ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡೋಣ ಅಂತಂದ ಮೊದಲನೇ ಮಾಲಕರ ಸಂಘದ ಮೀಟಿಂಗ್ ಅನ್ನ ಕರೆದಂತ ಸಂದರ್ಭದಲ್ಲಿ ಸಾಕಷ್ಟು ಅವರ
ವಿಚಾರಗಳು, ಅವರ ಸಲಹೆಗಳನ್ನ ನಾವೆಲ್ಲರೂ ಗಣನೆಗೆ ತಗೊಂಡು ಅದಕ್ಕೆ ತಕ್ಕಂಗ ನಾವು ಈ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡೋದ್ರಲ್ಲಿ ನಾವು ನಮ್ಮೆಲ್ಲರೂ ಸಂಘಟಕರು ನಾವೆಲ್ಲರೂ ಅತ್ಯಂತ ಶ್ರಮ ವಹಿಸಿ ಇದನ್ನ ಈ ಹಂತಕ್ಕೆ ತಂದೇವೆ. ಇವತ್ತು ನಾವು ನೀವೆಲ್ಲರೂ ಸೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಕತ್ತೇವೆ. ನೀವು ನೋಡ್ತಿದ್ದೀರಿ ಈ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಇದ ಗ್ರೌಂಡ್ ಈಗ ನೀವೊಂದು 20 ದಿವಸ ಹಿಂದ್ ಬಂದ್ ನೋಡಿದ್ರಿ ಅಂದ್ರ ಈ ಗ್ರೌಂಡ್ ಹಿಂಗ್ ಕಾಣ್ತದನೋ ಅನ್ನುವಂತ ಸಂಶಯ ನಿಮಗಿರ್ಬೋದು. ಆದ್ರ ನಾನ್ ನಿಮ್ಗೆಲ್ಲರಿಗೂ ಹೇಳೋದಕ್ ಬಯಸ್ತೀನಿ, ನಮಗೆಲ್ಲರಿಗೂ ನೀಡಿರ್ತಕ್ಕಂತ ಆ ಸಹಕಾರ ಏನೈತಿ ಅದು ಅತ್ಯಂತ ದೊಡ್ಡ ಮಟ್ಟದಂತ ಸಹಕಾರ. ನಾವು ಎಷ್ಟು ಅದನ್ನ ನೆನೆಸಿದ್ರು ಕಮ್ಮಿ. ವಿಶೇಷವಾಗಿ ಕ್ರೀಡಾಪಟುಗಳು ನೀವೆಲ್ಲರೂ ಬ್ಲೆಸ್ಡ್ ಸೋಲ್ಸ್, ಯುವರ್ ಆಲ್ ಬ್ಲೆಸ್ಡ್ ಸೋಲ್ಸ್. ನಿಮಗ ಯಾವ ರೀತಿ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಕ ಪ್ರಯತ್ನ ಮಾಡಕತ್ತೀರಿ ಅಂದ್ರ ನಿಮ್ಮ ಗುರುತು ಕ್ರೀಡೆ ಮುಖಾಂತರ ನಿಮ್ಮ ಗುರುತು ಏನೈತಲ್ಲ ಇದು ಬರೀ ನಮ್ಮ ಜಿಲ್ಲಾದಾಗ ಅಷ್ಟ ಮಾತಾಡಕ್ ಹೋಗಂಗಿಲ್ಲ. ಬೆಂಗಳೂರದಾಗ ಕರ್ನಾಟಕ ತುಂಬಾ ಗದಗ ಭಾಗದಲ್ಲಿ ಹರಾಜ್ ಪ್ರಕ್ರಿಯೆಯ ಮೂಲಕ ಸೀಸನ್ 2 ಅನ್ನ ಆಯೋಜನೆ ಮಾಡಕತ್ತಾರ ಅನ್ನುವಂತ ಮಾತೇನೈತಿ ಅದು ನಮಗ್ ಕಂಡು ಬರಾಕತ್ತೈತಿ. ನಾನ್ ನಿಮಗೆ ಹೇಳ್ತೀನಿ, ನಾವು ಆಕ್ಷನ್ ಲೈವ್ ಇಟ್ಟಿದ್ವಿ. ಕ್ಲೋಸ್ ಟು 60,000 ವ್ಯೂಸ್ ಅದು ಆಕ್ಷನ್ ಲೈವ್ 60,000 ಮಂದಿ ನೋಡಿದ್ರು ಮೊದಲನೇ ದಿನ. ಈ ರೀತಿಯ ಪ್ರೋತ್ಸಾಹ, ಈ ರೀತಿಯ ಸ್ಪಂದನೆ, ಈ ರೀತಿಯ ಪಾಪ್ಯುಲಾರಿಟಿ ಈ ಕ್ರಿಕೆಟ್ ಲೀಗ್ ಈ ಸೀಸನ್ 2 ಅನ್ನ ಈಗಾಗಲೇ ಅದು ಪಡ್ಕೊಂಡ್ಬಿಟ್ಟಿದೆ. ವಿಶೇಷವಾಗಿ ನೀವು ನೋಡ್ತಿರ್ತೀರಿ ಈ ಫ್ಲಡ್ ಲೈಟ್ ಆಯೋಜನೆ ಮಾಡಿದೀವಿ ನಾವು. ಫ್ಲಡ್ ಲೈಟ್ ಅನ್ನ ಇದೇನು ಹಂಗ ಬಂದ ರಾತ್ರಿ ನಿಲ್ಲಿಸಿ ಹೋಗಿದ್ದಕ್ಕಂತ ಕೆಲಸ ಅಲ್ಲ. ಇದು ಸುಮಾರು 3 ವಾರದ ತನಕ ನಮ್ಮ ಶರಣು ಬೋಳಣ್ಣವರು ಹಾಗೂ ಅವರ ಸಂಘಟಕರು ಫೌಂಡೇಶನ್ ಯಂತ್ರ ಹಿಡ್ಕೊಂಡ ಕಂಬ ನಿಲ್ಲಿಸಿ ಲೈಟ್ ಹಚ್ಚಿ ಅದು ಬರೋಬ್ಬರ್ ಐತೋ ಇಲ್ಲೋ, ಕೇಬಲಿಂಗ್ ಬರೋಬ್ಬರ್ ಐತೋ ಇಲ್ಲೋ, ಲೈಟ್ ಏನಾದ್ರು ವ್ಯಾಟೇಜ್ ಕಮ್ ಅನಿಸ್ತದೇನೋ, ಇವು ಸುಮಾರು 2 ವಾರದ ತನಕನು ಹಿ ಹ್ಯಾಸ್ ಪ್ಲಾನ್ಡ್ ಆಲ್ ಬೈ ಹಿಮ್ಸೆಲ್ಫ್ ಅಲಾಂಗ್ ವಿತ್ ಹಿಸ್ ಟೀಮ್ ಆಫ್ ಪೀಪಲ್. ಇದನ್ನ ನೀವೆಲ್ಲರೂ ಗುರುತಿಸಬೇಕು. ಅದೇ ರೀತಿ ಪಿಚ್ ನೋಡ್ತಿರ್ತೀರಿ ನೀವೆಲ್ಲ ಕ್ರೀಡಾ ನೋಡ್ತಿರ್ತೀರಿ. ನಮ್ಮ ಮುದಾಸಿರ್ ಇರ್ಬೋದು, ಪ್ರವೀಣ್ ಚಪ್ಪರ್ಮನಿ ಇರ್ಬೋದು, ಬಿಪಿನ್ ಇರ್ಬೋದು ಹಾಗೂ ಎಲ್ಲ ನಮ್ಮ ಸಂಘಟಕರು ಆ ಪಿಚ್ ಮೇಲೆ ಮಧ್ಯಾಹ್ನ ಅನ್ನೋದು ನೋಡ್ಲಿಲ್ಲ, ಮುಂಜಾನೆ 11 ಅನ್ನೋದು ನೋಡ್ಲಿಲ್ಲ, ಸಂಜೆ ಅನ್ನೋದು ನೋಡ್ಲಿಲ್ಲ. ಅವರ ಸಹಕಾರ ಏನೈತಿ, ಅವರ ಆ ಸ್ಪಂದನೆ ಏನೈತಿ ಅದಕ್ಕೆ ನಾವೆಲ್ಲರೂ ಅವರಿಗೆ ವಿಶೇಷವಾಗಿ ಅತ್ಯಂತ ಕೃತಜ್ಞತೆ ಭಾವವನ್ನ ಅಭಿವ್ಯಕ್ತಪಡಿಸಬೇಕು. ಅವ್ರವ್ರ ಮಾಡಕತ್ತಾರೆ ಎಲ್ಲರೂ. ನಿಮಗನ್ನಿಸ್ಬೋದು ನಮ್ಮ ಹಿರಿಯರ ನಾಯಕತ್ವದಲ್ಲಿ ಇದು ನಡೆಯಕತ್ತೈತಿ ಅಂತ ನಿಮಗನ್ನಿಸ್ಬೋದು. ಆದ್ರೆ ನಿಮಗೆಲ್ಲರಿಗೂ ಹೇಳೋದಕ್ಕೆ ಬಯಸ್ತೀನಿ, ಈ ಟೂರ್ನಮೆಂಟ್ ಅಲ್ಲಿ ಅತ್ಯಂತ ಯಾರಾದ್ರೂ ಕಡಿಮೆ ಕೆಲಸ ಮಾಡ್ಯಾರ ಅಂದ್ರೆ ಅದು ನಾನ ಅಂತ ಹೇಳ್ಬೇಕಾಕೈತಿ. ನಾ ಗ್ರೌಂಡಿಗೆ ಬರ್ಲಾರ್ದಂತ ಸಂದರ್ಭದಾಗ ಎಲ್ಲ ನನ್ನ ಯುವ ಸಂಘಟಕರು ದೇ ಆಲ್ ಟೇಕನ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಎಲ್ಲರೂ ಅವರವರ ಜವಾಬ್ದಾರಿ ತಗೊಳಕತ್ತಾರ. ಶಾಬಾಜು ಶಾರುಖ್ ಹೋಗಿ ಬ್ಯಾನರ್ ಅಂಗಡಿಯಾಗ ಕುಂದಿರ್ತಾರ, ಇನ್ನೊಬ್ರು ಬಂದಲ್ಲಿ ಬ್ಯಾನರ್ ಕಟ್ಟಿಸ್ತಾರ. ಮೊಹಮ್ಮದ್ ಬೆಟಗೇರಿ ಹೋಗಿ ಈ ಗ್ರೌಂಡಿಗೆ ನೀರ್ ಹೊಡ್ಸೋದ್ರ ಕಡೆ ವಿಚಾರ ಮಾಡ್ತಾರ. ನಮ್ಮ ಚಂದ್ರು ಅವ್ರು ಹೋಗಿ ಫುಡ್ ಸಂಬಂಧಪಟ್ಟಂತ ಇಲಾಖೆಯನ್ನ ಕಂಟ್ರೋಲ್ ಮಾಡ್ತೀವಿ ಅಂತಾರ. ಸ್ಪಾನ್ಸರ್ಶಿಪ್ ಅನ್ನ ರೇಸ್ ಮಾಡೋದ್ರ ಕಡೆ ನಮಗ ಸಹಕಾರ ಕೊಟ್ಟಿರ್ತಕ್ಕಂಥ ವೇಮನ್ ಸೌಕರ್ ಅವರು ಇರ್ತಾರ. ಹಾಗೂ ಎಲ್ಲಾ ಮಾಲಕರ ಜೊತೆ ಕೋಆರ್ಡಿನೇಟ್ ಮಾಡೋದಕ್ಕೆ ನಮ್ಮ ವೆಂಕಟೇಶ್ ಗೌಡ್ ಇರ್ತಾರ, ಅಶೋಕ್ ಮಂದಾಲಿ ಅವರು ಇರ್ತಾರ, ಸಿದ್ದು ಪಾಟೀಲ್ ರವರು ಇರ್ತಾರ. ಎಲ್ಲ ಹಲವಾರು ಸಂಘಟಕರು, ಅಭಿಷೇಕ್ ಇರ್ಬೋದು, ಅನ್ವರ್ ಇರ್ಬೋದು, ಜಬ್ಬಾರ್ ಅವ್ರು ಇರ್ಬೋದು, ಸಾಕಷ್ಟು ಜನ ಈ ಒಂದು ಟೂರ್ನಮೆಂಟ್ ನ ಯಶಸ್ಸಿಗೆ ಪಾತ್ರದಾರಾಗಿದ್ದಾರೆ. ನಾನು ಎಷ್ಟಾಗುತ್ತಷ್ಟು ಎಲ್ಲರ ಹೆಸರು ತಗೊಂಡು ಹೇಳ್ಬೇಕು ಅಂತ ನೆನಪು ಮಾಡ್ಕೊಳಕ್ ಟ್ರೈ ಮಾಡಾಕತ್ತೀನಿ. ಆದ್ರ ಎಲ್ಲೋ ಒಂದ್ ಕಡೆ ಅದನ್ನ ನೆನಪು ಹಾರ್ಬಿಡ್ತೀನೋ ಅನ್ನುವಂತ ಭಯದಲ್ಲಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಮಾತಾಡಕತ್ತೀನಿ. ನಿಮಗೆಲ್ಲರಿಗೂ ನಾನು ಹೇಳುವಂತ ಮಾತಿಷ್ಟ ಈ ಸ್ವಾಗತ ಭಾಷಣದ ಮೂಲಕ, ದಿಸ್ ಟೂರ್ನಮೆಂಟ್ is creating history in our Karnataka state. ಇದರ ಮುಖಾಂತರ ನಮ್ಮ ಕ್ರೀಡಾಪಟುಗಳು ಯಾರು ಗುರುತಿಸ್ಕೊಂತಾರ ಅವರು ಬೇರೆ ಭಾಗದಲ್ಲಿ ಹೋಗಿ ಅವರ ಪ್ರತಿಭೆಯ ಮುಖಾಂತರ ಅವರ ವೃತ್ತಿ ಜೀವನವನ್ನ, ವಿಶೇಷವಾಗಿ ಕ್ರೀಡೆಗೆ ಸಂಬಂಧಪಟ್ಟ ವೃತ್ತಿಯಲ್ಲಿ ಅವರೇನಾದ್ರೂ ಯಶಸ್ಸನ್ನ ಸಾಧಿಸಿದ್ರು ಅಂದ್ರ ನಮ್ಗಿಂತ ಇನ್ನೊಬ್ರು ಖುಷಿ ಆಗಕ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನರುಚ್ಚಾರ ಮಾಡಿ, ನಾವು ಮೊದಲನೇ ಸತಿ ಫುಟ್ಬಾಲ್ ಲೀಗ್ ಅನ್ನ ಈ ಹರಾಜ್ ಪ್ರಕ್ರಿಯೆಯ ಮೂಲಕ ಮಾಡುವಂತ ಸಣ್ಣ ಪ್ರಯತ್ನ ಮಾಡಿದ್ವಿ. ಇಟ್ ವಾಸ್ ಅ ನ್ಯೂ ಕಾನ್ಸೆಪ್ಟ್. ನಮ್ ಗದಗ್ ಡಿಸ್ಟ್ರಿಕ್ಟ್ ದಾಗ ಹೊಸ
ಹೊಸ ವಿಚಾರ ಅದು. ಆದ್ರ ನಾನ್ ನಿಮ್ಗೆಲ್ಲರಿಗೂ ಹೇಳ್ತೀನಿ, ಈ ಸ್ಪರ್ಧಾತ್ಮಕ ವಾತಾವರಣ ಸೃಷ್ಟಿ ಮಾಡುವ ಮುಖಾಂತರ ಯಾವ ರೀತಿ ಯುವಕ ಮಿತ್ರರು ಪ್ರೋತ್ಸಾಹರಾಗ್ತಾರೆ ಅಂದ್ರ, ದೇ ವಿಲ್ ಆಲ್ ನ್ಯಾಚುರಲಿ ಸ್ಟಾರ್ಟ್ ಫೋಕಸಿಂಗ್ ಆನ್ ದ ಸ್ಪೋರ್ಟ್. ನಾವು ಆಡೋದು ಬಹಳ ಹಗರೈತಿ, ಆದ್ರ ಆ ಸ್ಪರ್ಧಾತ್ಮಕ ವಾತಾವರಣ ಸೃಷ್ಟಿ ಮಾಡಿ ಅದರಲ್ಲಿ ನಮ್ಮ ಕ್ರೀಡಾಪಟುಗಳಿಗೆ ಆ ಎಕ್ಸ್ಪೋಜರ್ ಕೊಟ್ವಿ ಅಂದ್ರೆ ನ್ಯಾಚುರಲಿ ಇಟ್ ವಿಲ್ ಆಲ್ ಬೆನಿಫಿಟ್ ಟು ದೆಮ್. ಒಂದು ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತೆ ಭಾವದಿಂದ ನೆನಪು ಮಾಡ್ಕೋಬೇಕಾಗೈತಿ, ಮಾಲಕರು. ವಿದೌಟ್ ಯು ದಿಸ್ ಟೂರ್ನಮೆಂಟ್ ಕೆನಾಟ್ ಬಿ ಸಕ್ಸಸ್ಫುಲ್. ವಿಶೇಷವಾಗಿ ಮಾಲಕರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಅಂತ ನಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ನೀವಿರ್ಲಿಲ್ಲ ಅಂದ್ರೆ ಯಾವ ಟೂರ್ನಮೆಂಟು ಯಶಸ್ವಿ ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ವಿ ಹ್ಯಾವ್ ಫಾಲೋಡ್ ದ ಸೇಮ್ ಪ್ರೋಟೋಕಾಲ್. KH ಪಾಟೀಲ್ ಫುಟ್ಬಾಲ್ ಲೀಗ್ ಅಂತ ಹಿಡ್ಕೊಂಡು ಇಲ್ಲಿ ತನಕನು ನಾವೇನು ಆಯೋಜನೆ ಮಾಡಿದ್ದೇವೆ, ವಿ ಹ್ಯಾವ್ ಫಾಲೋಡ್ ದ ಸೇಮ್ ಪ್ರೋಟೋಕಾಲ್. ಪ್ರತಿಯೊಂದು ಟೂರ್ನಮೆಂಟ್ ದಾಗೂ ನೀವು ಮಾಲಕರು ಅತ್ಯಂತ ಹುರುಪದಿಂದ ನೀವು ಮುಂದಾದ್ರಿ. ನಿಮ್ಗಿಂತ ಕಮ್ಮಿ ನಾವು ಸಂಘಟಕರ ಹುರುಪು ಕಮ್ಮಿ ಅನ್ಸ್ತಾನ ಅನ್ಕೊಂತಿರ್ತೀವಿ ನಾವು. ಒಮ್ಮೊಮ್ಮೆ ಯಾವಾಗ ನಿಮ್ ಜೊತೆ ಮೀಟಿಂಗ್ ಮಾಡ್ತಿದ್ವಿ, ನಿಮ್ಮ ಸಲಹೆಗಳು, ನಿಮ್ಮ ಸೂಚನೆಗಳು ಯಾವ ರೀತಿ ಇರ್ತಿದ್ವು ಅಂದ್ರ, ನಾನು ನಮ್ಮ ಸಜ್ಜನಗ ವೇಮನ್ ಡಾಕ್ಟರ್ಗೆ ಹೇಳ್ತಿರ್ತಿದ್ದೆ, ನಾನು ನಮ್ಗಿಂತ ಜಾಸ್ತಿ ಇವರ ಮಾತಾಡ್ತಾರಲ್ಲ ಅಂತಂದ ಅವ್ರಿಗೆ ಹೇಳ್ತಿದ್ದೆ. ಆ ರೀತಿಯ ನಿಮ್ಮ ಹುರುಪು, ಉತ್ಸಾಹ ಏನೈತಿ, ನಾವೆಲ್ಲ ಸಂಘಟಕರು ನಿಮ್ಗೆ ಯಾವಾಗಿದ್ರು ಚಿರಋಣಿಯಾಗಿ ಇರ್ತೀವಿ ಅನ್ನೋ ಒಂದು ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ಸ್ವಾಗತ ಭಾಷಣ ಮಾಡುವಂತ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯರು, ವಿಶೇಷವಾಗಿ ಈ ಟೂರ್ನಮೆಂಟ್ ಬಗ್ಗೆ ಹಾಗೂ ನಮ್ಮ ಗದಗಿನ ಕ್ರಿಕೆಟ್ ಆಡುವಂತ ಕ್ರೀಡಾಪಟುಗಳಿಗೆ ವಿಶೇಷ ಮಾರ್ಗದರ್ಶನ ಮಾಡುವುದಕ್ಕೆ ನಮ್ಮವರೇ ಆಗಿರ್ತಕ್ಕಂಥ ಸುನಿಲ್ ಜೋಶಿ ಅವರು ನಮ್ಮಲ್ಲಿ ಉಪಸ್ಥಿತರಿದ್ದಾರೆ, ಹಿರಣ್ಣ ಸೌಡಿ ಅವರಿದ್ದಾರೆ, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ DR ಪಾಟೀಲ್ ಸಾಹೇಬರು, HK ಪಾಟೀಲ್ ಸಾಹೇಬರು ಕೂಡ ಈ ಒಂದು ಸಭೆಯಲ್ಲಿ ಮಾತನಾಡುವ ಮುಖಾಂತರ ನಮ್ಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾರೆ. ಒಂದು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ, ನೀವೆಲ್ಲರೂ ಅತ್ಯಂತ ಇಂಟೆನ್ಸಿಟಿಯನ್ನ ಇಟ್ಕೊಂಡು ನೀವೆಲ್ಲ ಆಡ್ತಿರ್ತೀರಿ. ಏನಾದ್ರೂ ಜಗಳ ಆಗುವಂತ ಸಂದರ್ಭಗಳು ಸೃಷ್ಟಿ ಆದ್ವು ಅಂದ್ರ ಆಲ್ ಆಫ್ ಯು ಶುಡ್ ಟೇಕ್ ಕಲೆಕ್ಟಿವ್ ಓನರ್ಶಿಪ್ ಆಫ್ ದಿಸ್ ಟೂರ್ನಮೆಂಟ್. ನೀವೆಲ್ಲರೂ ನಿಮ್ಮ ಟೂರ್ನಮೆಂಟ್ ಅಂತಂದು ಭಾವಿಸಿ ಜಗಳ ಬಿಡಿಸುವುದರ ಕಡೆ ನೀವೆಲ್ಲರೂ ವಿಚಾರ ಮಾಡಿ ಮುಂದಾಗಬೇಕು ಅಂತಂದ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ಮಾಲಕರಾದಂತವ್ರು ಕೂಡ ನೀವು ಆ ರೀತಿ ಸಹಕರಿಸ್ತೀರಿ ಅಂತಂದ ತಮ್ಮಲ್ಲಿ ಮತ್ತೊಮ್ಮೆ ಹೇಳಿ, ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯರಿಗೆ ಮತ್ತೊಮ್ಮೆ ಈ ಲೀಗಿನ ಯಶಸ್ಸಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ಎಲ್ಲ ನನ್ನ ಯುವ ಸಂಘಟಕರು, ಯುವ ನಾಯಕರು, ಈ ಎಲ್ಲ ಯುವ ಸಂಘಟಕರನ್ನ ಮಾರ್ಗದರ್ಶನ ಮಾಡುವಂತ ವೆಂಕಟೇಶ್ ಗೌಡರು ಕೂಡ ಈ ಒಂದು ಸಭೆ ಮುಖಾಂತರ ನಾವು ನೆನಪು ಮಾಡ್ಕೋಬೇಕಾಗೈತಿ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಪದೇ ಹೇಳ್ತಿರ್ತೀನಿ, ಹುಲಿ ಹೊಟ್ಟಿ ಒಳಗ ಹುಲಿನ ಹುಡ್ತತ್ ಅಂತ ಹೇಳಿ. ನಿಜವಾಗಿ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವ ಮೊದಲು ನಿಮಗೆಲ್ಲರಿಗೂ ತಿಳಿದಾಗೆ ಈ ನೆಲ ನಾನು ಸೌದಿ ಅವ್ರಿಗೆ ಹೇಳೋದಕ್ಕೆ ಬಯಸ್ತೀನಿ. ಸಂಗೀತ ರತ್ನ, ಭಾರತ ರತ್ನ ಪ್ರಶಸ್ತಿ ಪಡೆದಂತ ಭೀಮಸೇನ್ ಜೋಶಿ ಅವರು ನಡೆದಾಡಿರ್ತಕ್ಕಂಥ ನೆಲ ಇದು. ಸಂಗೀತಕ್ಕೆ ನಮ್ಮ ಬದುಕಿನವರು ವಿಶೇಷ ಪ್ರೀತಿ. ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ್ ಗವಾಯಿಗಳು ಅವರ ನಾದ ನಿನಾದಿಸ್ತಕ್ಕಂಥದ್ದು ನಾವೆಲ್ಲರೂ ಅದನ್ನು ಬಹಳ ಗೌರವದಿಂದ ಸ್ಮರಿಸ್ತಿರ್ತೀವಿ. ಇವತ್ತು ನಮ್ಮ ದೇಶದ ಅದ್ಭುತ ಸಂಗೀತಗಾರ್ತಿ, ಜಗತ್ತಿಗೆ ಒಂದು ಹೊಸತನವನ್ನು ತೋರಿಸ್ತಕ್ಕಂಥವರು ಆಶಾ ಭೋಸ್ಲೆ ಅವರು ತಮ್ಮ ಕೊನೆಯ ಉಸಿರು ಎಳೆದಿದ್ದಾರೆ. ಅವರು ಹಸನಿಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮೊದಲು ನಾವೆಲ್ಲರೂ 2 ನಿಮಿಷ ಎದ್ದು ನಿಂತು ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಮುಂದೆ ಪ್ರಾರಂಭ ಮಾಡೋಣ. ಎಲ್ಲರೂ ಎದ್ದು ನಿಂತು ಮೌನ ಪ್ರಾರಂಭ.
ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ತಮ್ಮ ಮಾತನಾಡಬೇಕಾಗಿ ಹೇಳ್ತಾ ಇದ್ದೆ. ಮಾತುಗಳನ್ನ ಮುಟ್ಟುಗೊಳಿಸಿದೆ. ಹುಲಿ ಹೊಟ್ಟೆ ಒಳಗ ಹುಲಿನ ಹುಡುಕತ್ತೆ ಅಂತ ಹೇಳಿ ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲೆಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ತಮ್ಮದಾದ ಒಂದು ಪಣವನ್ನು ಇಟ್ಟಿದ್ದಾರೆ. ಅವರೊಂದಿಗೆ ಅವರ ಚಿರಂಜೀವಿ ಒಂದು ತಂಡವನ್ನು ಕೊಟ್ಟು, ಯುವಕರ ತಂಡವನ್ನು ಕಟ್ಟಿಕೊಂಡು ಬಹಳ ಅದ್ದೂರಿಯಾಗಿ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2ರ ನಾಯಕತ್ವ ವಹಿಸಿಕೊಂಡಿದ್ದಾರೆ. ನಮ್ಮೆಲ್ಲರ ಒಂದು ಚಪಾಳಿ ನಮ್ಮ ಕೃಷ್ಣಗೌಡ ಪಾಟೀಲ್ ಸರ್ಗೆ ಜೋರಾದ ಚಪಾತಿ ಮುಖಾಂತರ ಅಭಿನಂದನೆ ಸಲ್ಲಿಸೋಣ. ಕೃಷ್ಣಗೌಡ ಪಾಟೀಲ್ ಸರ್ ಹೇಳಿದ್ರು, ಇನ್ನೊಂದು ಚಪ್ಪಾಳೆ ಯಾರಿಗೆ ಅಂದ್ರೆ ನಮ್ಮೆಲ್ಲ ಗೌರವಂತ ಟೀಮ್ ಓನರ್ಗಳಿಗೆ. ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ಚಪ್ಪಾಳೆ ಮೂಲಕ ನಾವೆಲ್ಲರೂ ಅಭಿನಂದನೆ ಸಲ್ಲಿಸೋಣ. ನನ್ನ ಸುನಿಲ್ ಜೋಶಿ ಸರ್ ವಿನಂತಿ ಮಾಡ್ಕೊತಾ ಇದ್ದೀನಿ, ಯುವಕರ ಕಣ್ಮಣಿಯಾದಂತ ನಾನು ಶ್ರೀ ಕೃಷ್ಣಗೌಡ ಪಾಟೀಲ್ ಸರ್ ಅವರಿಗೆ ಎಲ್ಲ ಯುವ ಸೈನ್ಯದ ಪರವಾಗಿ ಅವರಿಗೆ ಪುಷ್ಪವನ್ನು ನೀಡಿ ಅವರಿಗೆ ಶುಭವನ್ನು ಹಾರೈಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಾನು ಶ್ರೀ ಕೃಷ್ಣಗೌಡ ಪಾಟೀಲ್ ಸರ್ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಕೋರ್ತಾ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ವ್ಯಕ್ತಿಗಳು ಹಾಗೆ ಅಂತಾರಾಷ್ಟ್ರೀಯ ಮಾಜಿ ಕ್ರಿಕೆಟ್ ಆಟಗಾರರು ನಾನು ಶ್ರೀ ಸರ್ ನೀಡಿ ನಾನು ಶ್ರೀ ಕೃಷ್ಣಗೌಡನ ಗೌರವಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಬಹಳಷ್ಟು ಹೊನ್ನೂರು ಬೆಳಕಿನ ಈ ಕ್ರಿಕೆಟ್ ಪಂದ್ಯಾವಳಿಯನ್ನ ಆರಂಭದಲ್ಲಿ ಟ್ರೋಫಿ ಅನಾವರಣಗೊಳಿಸಬೇಕಾಗಿ ನಾನು ಶ್ರೀ ಸುನಿಲ್ ಜೋಶಿ ಸರ್ ಮತ್ತು ಶ್ರೀ ಈರಣ್ಣ ಸವಡಿ ಸರ್ ಹಾಗೆ ಡಾಕ್ಟರ್ HK ಪಾಟೀಲ್ ಸರ್ ಎಲ್ಲ ಅತಿಥಿಗಳು ಆರಂಭದಲ್ಲಿ ಟ್ರೋಫಿ ಅನಾವರಣ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಗದಗ ಜಿಲ್ಲಾ ಕ್ರೀಡಾ ಇತಿಹಾಸದಲ್ಲಿ ಮತ್ತೊಂದು ಮೈಲಿಗಲ್ಲಾಗಿ ಹೊರಹೊಮ್ಮತಾ ಇದೆ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2ರ ಹೊನ್ನೂರು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯ ಟ್ರೋಫಿ ಅನಾವರಣಗೊಳ್ತಾ ಇದೆ. ಈಗ ಕ್ರೀಡಾಪಟುಗಳಿಗೆ ಅವರ ಜೀವನದ ಒಂದು ದೊಡ್ಡ ಆಸ್ತಿ, ಅವರ ಜೀವನದ ಒಂದು ದೊಡ್ಡ ಸ್ಫೂರ್ತಿ ಅಂತಾರಾಷ್ಟ್ರೀಯವಾದಂತಹ ಸೋಲಿಸು ಶ್ರಮ ಹಠದಿಂದ ಬರೆದಂತಹ ಒಬ್ಬ ಕ್ರೀಡಾಪಟುಗಳ ಅಮೃತಹಸ್ತದಿಂದ ಹೊನ್ನೂರು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯ ಟ್ರೋಫಿ ಅನಾವರಣಗೊಳ್ತಾ ಇದೆ. ಚಪ್ಪಾಳೆ ಸಾಕಾಗಲು ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅತಿಥಿಗಳು ಹಾಗೆ ಕ್ರೀಡಾಪಟುಗಳು ಡಾಕ್ಟರ್ HK ಪಾಟೀಲ್ ಸರ್ ಪೂರ್ವಕ ಈ ಒಂದು KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2ರ ಹೊನ್ನೂರು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನ ಶ್ರೀ ಈರಣ್ಣ ಸವಡಿ ಸರ್, ಡಾಕ್ಟರ್ HK ಪಾಟೀಲ್ ಸರ್, ನಗರ ವಿಭಾಗದ ಅಧ್ಯಕ್ಷ ಸರ್, DP ಅಸ್ತುಡಿ ಸರ್, ಇದೆಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಶ್ರೀ BR ಪಾಟೀಲ್ ಸರ್, KH ಪಾಟೀಲ್ ಸರ್ ಇವೆಲ್ಲ ಅಮೃತದಿಂದ ಬರೆದಿರುವ ಮೂಲಕ ಹೊನ್ನೂರು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ಸಿಗ್ತಾ ಇದೆ. ಸುವರ್ಣ ಧ್ವಜವನ್ನು ಹೊಂದಿರುವಂತಹ ಬರೆದಿರುವ ಮೂಲಕ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2ರ ಹೊನ್ನೂರು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ಸಿಗ್ತಾ ಇದೆ. ಪ್ರೀತಿಯಿಂದ ಈ ಒಂದು ಕ್ರೀಡಾಕೂಟಕ್ಕೆ ಚಾಲನೆ ಆಗಮಿಸಿದಂತ ನಮ್ಮೆಲ್ಲರ ನೆಚ್ಚಿನ ಕ್ರೀಡಾಪಟುಗಳು, ಭಾರತ ತಂಡದ ಮಾಜಿ ಆಟಗಾರರು, ನಾನು ಶ್ರೀ ಸುನಿಲ್ ಜೋಶಿ ಸರ್ ಸನ್ಮಾನಾಸನವನ್ನು ಅಲಂಕರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಾನು ಶ್ರೀ ಸುನಿಲ್ ಜೋಶಿ ಸರ್ ದಯವಿಟ್ಟು ಸನ್ಮಾನಾಸನವನ್ನು ಅಲಂಕರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು ಉಸ್ತುವಾರಿ ಡಾಕ್ಟರ್ HK ಪಾಟೀಲ್ ಸರ್ ಸುನಿಲ್ ಜೋಶಿ ಅವರನ್ನ ಗೌರವಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಭಾರತ ತಂಡದ ಮಾಜಿ ಕ್ರಿಕೆಟ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಪಟು, ಹೆಮ್ಮೆಯ ಸ್ಪಿನ್ನರ್ ಹಾಗೆ ಶ್ರಮ ಹಠವಾದಿಗಳು, ಉತ್ತಮ ಆಲ್ರೌಂಡರ್ ಸುನಿಲ್ ಜೋಶಿ ಅವರಿಗೆ ಗೌರವಪೂರ್ವಕ ಸನ್ಮಾನ. ತಮ್ಮ ಅಮೂಲ್ಯದ ಸಮಯವನ್ನು KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2ಕ್ಕೆ ಮೀಸಲಿಟ್ಟಂತ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರಂತ ಸುನಿಲ್ ಜೋಶಿ ಅವರಿಗೆ ಗೌರವಪೂರ್ವಕ ಸನ್ಮಾನ. ಡಾಕ್ಟರ್ HK ಪಾಟೀಲ್ ಸರ್ ಹಾಗೂ ಇವರೆಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಗೌರವ ಸನ್ಮಾನ ನೀಡ್ತಾ ಇದೆ. ಚಂದವರಿ ಬರೀ ಕ್ರೀಡಾಪಟುಗಳ ಚಪ್ಪಾಳೆ ಮಾತ್ರ ಕೇಳ್ತಾ ಇದ್ದಾರೆ. ನಮ್ಮ ಸಾರ್ವಜನಿಕ ಕ್ರೀಡಾಭಿಮಾನಿಗಳ ಚಪ್ಪಾಳೆ ಬರಲಿ ಬಂದಿದೆ. ನಿಜವಾಗಿ ನಮ್ಮ
ದೇಶಕ್ಕೆ ನಮ್ಮ ಕರ್ನಾಟಕದ ಹೆಮ್ಮೆಯ ಕ್ರೀಡಾಪಟು ಸುನಿಲ್ ಜೋಶಿ ಅವರು ತಮ್ಮ ಅಮೂಲ್ಯದ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಹೀಗಾಗಿ ಇವರಿಗೆ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ ಎಲ್ಲ ಕ್ರೀಡಾಪಟುಗಳಾಗಿ ಅಭಿನಂದಿಸುತ್ತಿದ್ದೀನಿ. ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಅತಿಥಿಗಳು ಶ್ರೀದ ಈರಣ್ಣ ಸೌದಿ ದಯವಿಟ್ಟು ಸನ್ಮಾನವನ್ನು ಅಲಂಕರಿಸಬೇಕಾಗಿ ಕೇಳಿಕೊಂಡಿದ್ದೀನಿ. ಕರ್ನಾಟಕ ಕ್ರಿಕೆಟ್ ಕ್ಷೇತ್ರದಲ್ಲಿ ತಮ್ಮದಾದಂತಹ ಛಾಪನ್ನು ಮೂಡಿಸುವಂತ ಸಂಚಾಲಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅಮೂಲ್ಯವಾದದ್ದು ಗ್ರಾಮೀಣ ಮತ್ತು ನಗರ ಪ್ರದೇಶದ ಕ್ರಿಕೆಟ್ ತನ್ನ ಮುಖ್ಯ ಉದ್ದೇಶಿಸಿಕೊಂಡು ಅತ್ಯುತ್ತಮ ಸಾಧನೆ ಮಾಡಿದಂತಹ KCBಯ ಸಂಚಾಲಕರಂತಹ ಈರಣ್ಣ ಸೌದಿ ಅವರಿಗೆ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2ರ ಈ ಒಂದು ಕಾರ್ಯಕ್ರಮದ ಮೂಲಕ ಡಾಕ್ಟರ್ SK ಪಾಟೀಲ್ ಸರ್ ಹಾಗೂ ಉಳಿದ ಅತಿಥಿಗಳ ಸಮ್ಮುಖದಲ್ಲಿ ಗೌರವ ಸನ್ಮಾನ. ಬಹಳ ಪ್ರೀತಿಯಿಂದ ಈ ಒಂದು ಹೊನ್ನೂರು ಬೆಳಕಿನ ಕ್ರೀಡಾಕೂಟಕ್ಕೆ ಆಗಮಿಸಿ ನಮ್ಮ ಗೌರವ ಸನ್ಮಾನ ಸ್ವೀಕರಿಸಿದ KCದ ಸಂಚಾಲಕರು, ಕ್ರಿಕೆಟ್ ಕ್ಷೇತ್ರದಲ್ಲಿ ತಮ್ಮದಂತಹ ಛಾಪ ಮೂಡಿಸಿದಂತ ಈರಣ್ಣ ಸವಡಿ ಸರ್ ಒಂದೆರಡು ವಿಚಾರ ಹಂಚಿಕೊಳ್ಳಿಕ್ಕೆ ಸನ್ಮಾನೋತ್ತರ ಹಂಚಿಕೊಳ್ಳಿಕ್ಕೆ ವೇದಿಕೆಗೆ ಆಹ್ವಾನಿಸಿದ್ದೀನಿ. ಚಪ್ಪಾಳ ಮೂಲಕ ನಮ್ಮ KCದ ಸಂಚಾಲಕರು ಶ್ರೀ ಈರಣ್ಣ ಸವಡಿ ಸರ್ ಸನ್ಮಾನೋತ್ತರ ನುಡಿಗಳು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ KH ಪಾಟೀಲ್ ಸಾಹೇಬ್ರ ಸೀಸನ್ 2 ಒಂದನ ಬೆಳಕು ಈ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಇವತ್ತು ಚಾಲನೆ ಮಾಡಕ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಂತ ನಿಮ್ಮ ಎಲ್ಲ ಹಿರಿಯರು, ನಮ್ಮ ಮಾರ್ಗದರ್ಶಕರು, ರಾಜ್ಯದ ಸಚಿವರಾದ ಸನ್ಮಾನ್ಯ HK ಪಾಟೀಲ್ ಸಾಹೇಬ್ರೆ, DR ಪಾಟೀಲ್ ಸಾಹೇಬ್ರೆ ಮತ್ತು ನಮ್ಮ ದೇಶದ ಮಾಜಿ ಕ್ರಿಕೆಟ್ಗಾರ ಅಷ್ಟೇ ಅಲ್ಲ, ಸೆಲೆಕ್ಟರ್ ಇರ್ಬೋದು, ಬೇರೆ ಬೇರೆ ಸ್ಟೇಟ್ ಕೋಚ್ ಆಗಿರ್ಬೋದು, ಮೊನ್ನೆ ನಡೆದಂತ ಅಂಡರ್ 19 T20 ವರ್ಲ್ಡ್ ಕಪ್ ಗೆದ್ದಂತ ಟೀಮ್ ಕೋಚ್ ಆಗಿ ಸುನಿಲ್ ಜೋಶಿ ಅವರಿದ್ದರು. ಅವರು ನನ್ನ ಆತ್ಮೀಯ ಸ್ನೇಹಿತರು ಹೌದು. ಅವ್ರಿಗೂ ಇವತ್ತು ನಾನು ಅವರ ಸ್ವಾಗತವನ್ನು ಕೋರ್ತೇನೆ. ಮತ್ತು ಇಲ್ಲಿ ಸೇರಿರುವ ಎಲ್ಲ ವೇದಿಕೆ ಮೇಲಿದ್ದಂತ ಎಲ್ಲ ಹಿರಿಯರೇ ಹಾಗೂ ಇಲ್ಲಿ ವೇದಿಕೆ ಮುಂದೆ ಕುಂದಂತ ಎಲ್ಲ ಕ್ರೀಡಾಪಟುಗಳೇ ಹಾಗೂ ಬಂದಂತ ಎಲ್ಲ ಆತ್ಮೀಯ ಗುರು ಹಿರಿಯರೇ, ಸ್ನೇಹಿತರೆ, ಇವತ್ತಿನ ದಿವಸ ಏನ್ ಈ ಟೂರ್ನಮೆಂಟ್ ಅನ್ನು ನಾವು ಉದ್ಘಾಟನೆ ಮಾಡಿದ್ವಿ, ಹೊನ್ನೂರು ಬೆಳಕು ಟೆನ್ನಿಸ್ ಬಾಲ್ ಟೂರ್ನಮೆಂಟ್. ಈ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಅದು ಡೇ ಅಂಡ್ ನೈಟ್ ಮ್ಯಾಚ್ ಬಹಳ ಕಡೆ ಫೇಮಸ್ ಆಗ್ತಾ ಇದೆ. ಯಾಕಂದ್ರೆ ಬಹಳ ಜನ ಬರೀ ಗದಗ ಅಷ್ಟೇ ಅಲ್ಲ, ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಬೇರೆ ಬೇರೆ ಹಳ್ಳಿಗಳಲ್ಲಿ ಸದ್ಯಕ್ಕೆ ಎಲ್ಲ ಇಂಥ ಲೈಟ್ಸ್ ಗಳನ್ನು ಹಾಕಿ ಸಾಯಂಕಾಲ ಕತ್ಲಾದ ಮೇಲೆ ಇದೇನು ಟೆನ್ನಿಸ್ ಬಾಲ್ ಮ್ಯಾಚ್ ಬಹಳ ಕಡೆ ನಡೀತಾ ಇದಾವೆ. ನಿಜವಾಗಿ ಎಲ್ಲ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ತರುವಂತ ಇದು ವಿಷಯ. ಅದಕ್ಕೆ ಬೇಕಾಗಿರುವಂತ ಮೇನ್ ಸ್ಪಾನ್ಸರ್ಸ್ ಇದಕ್ಕೆ ಬೇಕು. ಈಗ ನಮ್ಮ ಸ್ನೇಹಿತರಾದ ಕೃಷ್ಣಗೌಡರು ಹೇಳಿದ್ರು, ಇವತ್ತು ಏನೋ ಇಂಥ ಟೂರ್ನಮೆಂಟ್ ಮಾಡ್ಬೇಕಂದ್ರೆ ಇದಕ್ಕೊಂದು ಒಳ್ಳೆ ಸಂಘಟನೆ ಇರಬೇಕು. ಆ ಸಂಘಟನೆಗಾರರು ಬಹಳ ಒಂದು ಇಂಟ್ರೆಸ್ಟ್ ಒಂದು ಕೆಲಸ ಮಾಡಬೇಕು. ಅದೇ ತರ ಟೀಮ್ ಓನರ್ಸ್ ಮುಂದೆ ಬರಬೇಕು. ಸ್ಪಾನ್ಸರ್ಸ್ ಎಲ್ಲ ಬಂದ ಮೇಲೆ ಇಂಥ ಒಂದು ಟೂರ್ನಮೆಂಟ್ ಆಗಕ್ಕೆ ಸಾಧ್ಯ ಇದೆ. ಇವತ್ತು ಮೊದಲನೇದಾಗಿ ಇಲ್ಲಿ ಟೀಮ್ ಓನರ್ಸ್ ಏನು ತಗೊಂಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇಲ್ಲಿ ಬಂದಂತ ಆಟ ಆಡುವಂತ ಎಲ್ಲ ಟೀಮ್ಗಳಿಗೆ, ಆಟ ಆಡುವಂತ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಈ ಸಂಘಟನೆ ಮಾಡುವಂತ ಎಲ್ಲ ಸಂಘಟಕರಿಗೆ ಮೊದಲನೇದಾಗಿ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಟೂರ್ನಮೆಂಟ್ ಡೇ ಅಂಡ್ ನೈಟ್ ಏನ್ ಮಾಡ್ತಾ ಇದ್ದೀರಿ ಸೀಸನ್ 2, ಇವತ್ತು ಹೇಳಿದ್ರೆ ಸೀಸನ್ 1 ಹಿಂಗಾಗಿದೆ, ಸೀಸನ್ 2 ಈ ತರ ಮಾಡ್ತಾ ಇದ್ದೇವೆ. ಮುಂದೆ ಎವ್ರಿ ಇಯರ್ ಸೀಸನ್ 3, 4 ಇನ್ನೂ ಒಳ್ಳೆ ಮಟ್ಟದ ಮಟ್ಟ ಆಗ್ಲತ್ತಲ್ಲಿ ಶುಭ ಹಾರೈಸುತ್ತಾ ಇವತ್ತ ಟೆನ್ನಿಸ್ ಬಾಲ್ ಇಲ್ಲಿ ಏನ್ ನಡೀತಾ ಇದೆ ಅದನ್ನ ಹೋಗ್ತೇನೆ. ಬಟ್ ನಮ್ದ KSL ಇಂದ ನಾವೇನ ಕನ್ವೀನರ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಸುನಿಲ್ ಜೋಶಿ ಅವ್ರು ಏನ್ ಬಂದಿದಾರ, ನಮ್ದು ಏನಿದೆ ಈಗ ಮಾತಾಡ್ಬೇಕಾದ್ರೆ ಹೇಳಿದರು, ಇವತ್ತ ನಾವು ಲೆದರ್ ಬಾಲ್ ಟೂರ್ ಕ್ರಿಕೆಟ್ಗೆ ಬಹಳ ಪ್ರೋತ್ಸಾಹ ಕೊಡಬೇಕಾಗಿದೆ. ವಿಶೇಷವಾಗಿ ಗ್ರಾಮಾಂತರ ಜಿಲ್ಲೆಗಳಲ್ಲಿ
ಇವತ್ತ ತಮ್ಗೆಲ್ಲ ಗೊತ್ತಿದೆ, ಗದಗ ಜಿಲ್ಲೆಯಲ್ಲೂ ಬಹಳಷ್ಟು ಕ್ರಿಕೆಟರು ಇಲ್ಲಿ ಹುಬ್ಳಿಗೆ ಬಂದು ಆಟ ಆಡಿ ಉನ್ನತ ಮಟ್ಟಕ್ಕೆ ತಾನು ಹೋಗಿದಾರ. ಅದ್ರೊಳಗ ಎಕ್ಸಾಂಪಲ್ ಅಂದ್ರೆ ಸುನೀಲ್ ಜೋಶಿ ಅವರು. ಸುನೀಲ್ ಜೋಶಿ ಅವರು ಮೊದಲ ರಂಜಿ ಟ್ರೋಫಿ ಕರ್ನಾಟಕ ಆಡುವ ಮುಖಾಂತರ ಮತ್ತ ಬೇರೆ ಬೇರೆ ಕಡೆ ಆಡಿ ನಮ್ಮ ಭಾರತವನ್ನು ರಿಪ್ರೆಸೆಂಟ್ ಮಾಡಿದ್ರು. ಇವತ್ತು ಅವ್ರದೊಂದು ವಿಶೇಷ ಅವ್ರದೊಂದು ರೆಕಾರ್ಡ್ ಇದೆ. ಇವತ್ತು ರಂಜಿ ಟ್ರೋಫಿದಲ್ಲಿ ತಮ್ಗೆಲ್ಲ ಗೊತ್ತಿದೆ, ರಂಜಿ ಟ್ರೋಫಿ ಅಂದ್ರೆ ಇಟ್ ಇಸ್ ಅ ವೆರಿ ಪ್ರೆಸ್ಟೀಜಿಯಸ್ ಟೂರ್ನಮೆಂಟ್ ಆಫ್ BCCI. ರಂಜಿ ಟ್ರೋಫಿಲಿಂದ ಆಡಿದವರು ಬಹಳ ಮಂದಿ ಮೊದಲು ಅಲ್ಲಿ T20 ಇರ್ತಿದಿಲ್ಲ, 50 ಓವರ್ಸ್ ಇರ್ತಿದಿಲ್ಲ. ರಂಜಿ ಟ್ರೋಫಿ ಮುಖಾಂತರ ನಮ್ಮ ದೇಶವನ್ನು ರಿಪ್ರೆಸೆಂಟ್ ಮಾಡ್ತಿದ್ರು. ಆ ರಂಜಿ ಟ್ರೋಫಿ ಆಡಿದಂತ ಆಟಗಾರರು ಯಾರ 500 ವಿಕೆಟ್ ಮತ್ತು 5,000 ರನ್ ತೊಗೊಂಡಂತ ಆಲ್ರೌಂಡರ್ ಅಂದ್ರೆ ಅದು ಏಕೈಕ ಸುನೀಲ್ ಜೋಶಿ ಅವರು. ಸೊ ನಾನು ಬಹಳ ನೆನಪಾಗುತ್ತೆ ಗದಗಿಗೆ ಬಂದ್ಮೇಲೆ. ಸುನೀಲ್ ಜೋಶಿ ಅವರು ನಾವು ಇಬ್ರು ಕೂಡ ಅಂಡರ್ 15 ನಿಂದ ನಾವು ಕ್ರಿಕೆಟ್ ಆಡ್ಕೊಂತ ಬಂದಂತವ್ರು. ಇಬ್ರು ಸ್ಕೂಲ್ ಮೇಟ್ ಹೌದು, ಕಾಲೇಜ್ ಮೇಟ್ ಹೌದು, ಸ್ನೇಹಿತರು ಹೌದು. ಸೊ ಒಂದು ವಿಶೇಷ ಅಂದ್ರೆ ನಾನು ಧಾರವಾಡ ಝೋನ್ ಚೇರ್ಮನ್ ಆಗಿ ಕೆಲಸ ಮಾಡ್ಕೊಂತಿದ್ದೆ. 18 ವರ್ಷ ಕನ್ವೀನರ್ ಸಿಕ್ಕಿದ್ದಿಲ್ಲ. ಈ ಸಲ ಅದ ಸಾಹೇಬ್ರಿಗೆ ಹೇಳ್ತಾ ಇದ್ದೇನೆ, ಎಸ್ ಕೆ ಪಾಟೀಲ್ ಸಾಹೇಬ್ರಿಗೆ. ಫಸ್ಟ್ ಟೈಮ್ ನಾನು ಕನ್ವೀನರ್ ಆಗಿ ನಾ ಎಲೆಕ್ಟ್ ಆಗಿದ್ದೇನೆ December 7ಕ್ಕೆ. ಈ ಸಲ ನಮ್ದು KSA ಮ್ಯಾನೇಜ್ಮೆಂಟ್ ಏನ್ ಮಾಡಿದ್ದಾರೆ ಅಂದ್ರೆ, ಇವತ್ತು ನಾವು ಒಳ್ಳೆ ಕ್ರಿಕೆಟ್ ಮಕ್ಕಳಿಗೆ ಅಂಡರ್ 14, 16, 19 ಬರೇ ಹುಡುಗರಿಗೆ ಅಷ್ಟೇ ಅಲ್ಲ, ಹುಡುಗಿಯರಿಗೂ ನಾವು ಇದನ್ನ ಎಲ್ಲಾ ಗ್ರಾಮೀಣ ಮಟ್ಟದಲ್ಲೇ ನಾವು ಇದನ್ನು ಮಾಡಬೇಕಂತ ನಾವು ಡಿಸಿಷನ್ ತಗೊಂಡಿವಿ. ಅದಕ್ಕೆ ಇವತ್ತು ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿ ವೆಂಕಟೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದ್ ಸೈಡ್ ಇದ್ರೆ, ಇನ್ನೊಂದು ಕಡೆ ನಮ್ದೊಂದು ಅಡ್ವೈಸರಿ ಕಮಿಟಿ ಇದೆ. ಅಡ್ವೈಸರಿ ಕಮಿಟಿದಾಗ ನಮ್ಮ ಎಲ್ಲಾ ಕರ್ನಾಟಕ ದಿಗ್ಗಜರು, ಅನಿಲ್ ಕುಂಬ್ಳೆ ಇರ್ಬೋದು, ಶ್ರೀನಾಥ್ ಅವರು ಇರ್ಬೋದು, ರಾಹುಲ್ ದ್ರಾವಿಡ್ ಅವರು, ಸುನೀಲ್ ಜೋಶಿ ಅವರು, ಇವರು ನಮ್ಮ ಅಡ್ವೈಸರಿ ಕಮಿಟಿಯಾಗಿ ನಮ್ಮ ಮ್ಯಾನೇಜ್ಮೆಂಟ್ಗೆ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡೋದು ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ. ಬಟ್ ಹೆಂಗ ಕ್ರಿಕೆಟ್ ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಕ್ರಿಕೆಟ್ ಅನ್ನು ಡೆವಲಪ್ ಮಾಡಬೇಕು ಅನ್ನೋದು ನಮ್ಗೆ ಈಗ ಆಲ್ರೆಡಿ ಪ್ಲಾನ್ ಅನ್ನ ಹಾಕಿಕೊಟ್ಟಿದ್ದಾರೆ. ಅದೇ ಮುಖಾಂತರ ನಾವು ಡಿಸೆಂಬರ್ದಲ್ಲಿ ನಮ್ಮ ಹೊಸ ಕಮಿಟಿ ಬಂದ ತಕ್ಷಣ ನಾವು ನೋಡಿದಿರಿ, ಮೊನ್ನೆ ತನ ಸ್ಕೂಲ್ಸ್ ಮುಗಿದ ಮೇಲೆ ಅಂಡರ್ 14, ಅಂಡರ್ 16, ಅಂಡರ್ 19 ಮೊದಲ ಇಂಟರ್ ಡಿಸ್ಟಿಕ್ ಮ್ಯಾಚಸ್ ನಡೀತಿದ್ವು. ಗದಗ ಡಿಸ್ಟಿಕ್, ಕಾರವಾರ ಡಿಸ್ಟಿಕ್, ಬೆಳಗಾಂ ಡಿಸ್ಟಿಕ್, ಹುಬ್ಳಿ ಡಿಸ್ಟಿಕ್, ಧಾರವಾಡ ಡಿಸ್ಟಿಕ್, ಈ ತರ ಬೇರೆ ಬೇರೆ ಡಿಸ್ಟಿಕ್ ಗಳಲ್ಲಿ ಟೀಮ್ ಆಗಿ ಅಲ್ಲಿ ಇಂಟರ್ ಡಿಸ್ಟಿಕ್ ಮ್ಯಾಚ್ ಆಡಿ ಅದ ಮತ್ತೆ ಮುಂದೆ ಸೆಲೆಕ್ಷನ್ ಪ್ರೊಸೆಸ್ ಆಗ್ತಿತ್ತು. ಬಟ್ ಈ ಸಲ ಬಹಳ ವರ್ಷದಲ್ಲಿ ಬಂದೋಗಿತ್ತು. ಮತ್ತೆ ಇದನ್ನ ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ಇದನ್ನೆಲ್ಲಾ ಮಕ್ಕಳು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ಲತ್ತೇನೆ. ಮೊನ್ನೆ ತಾನೇ ಇಲ್ಲಿ ನಮ್ಮ ಸೆಲೆಕ್ಟರ್ಸ್ ಎಲ್ಲ ಬಂದು ಅಂಡರ್ 14, ಅಂಡರ್ 16, ಅಂಡರ್ 19 ಅಷ್ಟೇ ಅಲ್ಲ, ಅಂಡರ್ 15 ಗರ್ಲ್ಸ್ ಇರ್ಬೋದು, ಅಂಡರ್ 19 ಗರ್ಲ್ಸ್ ಎಲ್ಲಾ ಟೀಮ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಹೇಳ್ಬೇಕಂದ್ರೆ ವಿಶೇಷವಾಗಿ ನಾನು ಎಲ್ಲಾ ಟೀಮ್ಗಳಲ್ಲಿ 14, 16, 19 ಇರ್ಬೋದು, ವುಮೆನ್ಸ್ ಆಗಿರ್ಬೋದು, ಗದಗ್ಲಿಂದ ಕಾರವಾರಲಿಂದ ರಿಮೋಟ್ ಪ್ಲೇಸ್ ಲಿಂದ 3-4 ಜನ ನಮ್ಮ ಧಾರವಾಡ ಝೋನ್ ಟೀಮ್ ದಲ್ಲಿ ಬಂದಿದ್ದಾರೆ. ಅಂದ್ರೆ ರಾ ಟ್ಯಾಲೆಂಟ್ ಎಲ್ಲಿದೆ ಅಂದ್ರೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ರಾ ಟ್ಯಾಲೆಂಟ್ ಇದೆ. ಇವತ್ತು ನೀವು ಚಲೋ ಮೀಡಿಯಂ ಪೇಸರ್ ಸಿಕ್ಕಿದಾರ. ಸೊ ನಮ್ದೇನು ವಿಶೇಷ ಇದು ಅಂದ್ರೆ ಈಗೇನು ನಾವು ಇಂಟರ್ ಡಿಸ್ಟ್ರಿಕ್ಟ್ ಮ್ಯಾಚ್ ಆಡಿ ಅವ್ರು ಏನ್ ಪರ್ಫಾರ್ಮೆನ್ಸ್ ಮಾಡಿದಾರೆ ನೋಡ್ಕೊಂಡು ಫೈನಲ್ 25 ಮಾಡಿ ಈ ಮೇ ತಿಂಗಳಲ್ಲಿ 1 ತಿಂಗಳ ಕ್ಯಾಂಪ್ ಅಕಾಡೆಮಿಯನ್ನು KSAದವರು ಮಾಡೋದು ನಿರ್ಧಾರ ತಗೊಂಡಿದ್ದಾರೆ. ಸೊ ಅಂಡರ್ 14, ಅಂಡರ್ 16, ಅಂಡರ್ 19, 20-25 ಹುಡುಗರು ಅದ್ರೊಳಗೆ ಗದಗಿನವರು, ಕಾರವಾರವರು ಎಲ್ಲಾ ಜನ ಎಲ್ಲಾ ಡಿಸ್ಟಿಕ್ ಅದ್ರೊಳಗಿದಾವ 25 ಒಳಗೆ. ಸೊ ವುಮೆನ್ಸ್ ದಲ್ಲೂ ನಂತರ ಮಟ್ಟಿಗೆ ನಿನ್ನ ನಾ ಹೆಸರು ನೋಡ್ತಿದ್ದೆ, ಗದಗದಾಗ ಹೋಗ್ಬೇಕು ಆಲ್ರೆಡಿ ಈಗ ಅಂಡರ್ 25 ದಲ್ಲಿ ಒಬ್ಬ ಹುಡುಗಿ ಹೆಸರು ಬಂದಿಲ್ಲ. ಸೊ ಈ ತರ ನಾವು ಕ್ರಿಕೆಟಿಗೆ ಈಗ ಲೆದರ್ ಬಾಲ್ ಕ್ರಿಕೆಟಿಗೆ ನಾವು ಅದನ್ನು ಇಂಪ್ರೂವ್ ಮಾಡ್ಬೇಕಂತ ನಾವೆಲ್ಲರೂ ಪ್ರಯತ್ನ ಮಾಡ್ತೇವೆ. ಇದರೊಳಗೆ ವಿಶೇಷ ಒತ್ತನ್ನು ನಮ್ಮ ಸಾಹೇಬರು ಕೊಡ್ತಾ ಇದ್ದಾರೆ. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿಲ್ಲ, ಎಸ್ ಕೆ ಪಾಟೀಲ್ ಸಾಹೇಬರು ಗದಗ ಜಿಲ್ಲೆಯಲ್ಲಿ ಕ್ರಿಕೆಟ್ ಬೆಳೀಲಿ, ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕ್ರಿಕೆಟ್ ಬೆಳೀಲಿ ಅಂತೇಳಿ 12 ಎಕರೆ ಜಾಗವನ್ನು ನಮ್ಮ KSA ಕೊಟ್ಟಿದ್ದಾರೆ. ಬಟ್ ಇವತ್ತ ಲಾಸ್ಟ್ ಟೈಮ್ ಚೇರ್ಮನ್ ಇದ್ದಾಗ ಬಂದಿದ್ದೆ, ಕೃಷ್ಣಗೌಡರು ಇತ್ತು ನಮ್ಮ ಜೊತೆ. ಅಲ್ಲಿ ಎಲ್ಲ ಗ್ರೌಂಡ್ ಎಲ್ಲಿದೆ ತಮ್ಗೆ ಗೊತ್ತಿದೆ, ಹೈವೇದಲ್ಲಿ ಇಲ್ಲಿ ಮೇನ್ ರೋಡ್ದಲ್ಲಿ. ಬಟ್ ಅಲ್ಲಿ ನಾವೆಲ್ಲ ಗ್ರೀನ್ ಮಾಡಿ ವಿಕೆಟ್ಸ್ ಮಾಡಿ ಇಮಿಡಿಯೇಟ್ ಸ್ಟಾರ್ಟ್ ಮಾಡಬೇಕಾಗಿದೆ. ಬಟ್ ಕೆಲವು ಕಾರಣದಿಂದ ಲಾಸ್ಟ್ ಟರ್ಮ್ 3 ವರ್ಷ ಒಳಗೆ ಏನು ಆಗಲಿಲ್ಲ. ಸೊ ಅದಕ್ಕೆ ನಾವು ಅದನ್ನ ಏನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಈಗ ಸಾಹೇಬ್ರಿಗೆ ಸುನೀಲ್ ಜೋಶಿ ಅವರು ನಾವು ಕೂಡ ಅವರಿಗೆ ಮಾತನ್ನು ಕೊಟ್ಟಿದ್ದೇವೆ. ಈಗ ಇಮಿಡಿಯೇಟ್ಲಿ ನಾವು ಆಲ್ರೆಡಿ ಈ ಗದಗ ಗ್ರೌಂಡ್ ನಮ್ಮ ಹುಬ್ಳಿದಾಗ ಒಳ್ಳೆ ಗ್ರೌಂಡ್ ಇದೆ. ನಮ್ಮ ಧಾರವಾಡ ಝೋನ್ದಲ್ಲಿ KSAದವರು ಆಲ್ರೆಡಿ 2 ಒಳ್ಳೆ ಗ್ರೌಂಡ್ ಕೊಟ್ಟಿದ್ದಾರೆ. ಹುಬ್ಳಿದಾಗ ಒಂದು, ಬೆಳಗಾವದಲ್ಲಿ ಬೋತ್ ಆರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಗ್ರೌಂಡ್. ಇದು ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನಮ್ಮ 3ನೇ ಗ್ರೌಂಡ್ ಅನ್ನು ಗದಗದಲ್ಲಿ ಮಾಡಬೇಕಂತಲೇ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಇಮಿಡಿಯೇಟ್ಲಿ ನಾವು 1ನೇ ಮೀಟಿಂಗ್ ದಲ್ಲಿ ನಮ್ಮ ಜನವರಿ ಮೀಟಿಂಗ್ ದಲ್ಲಿ ಸದ್ಯಕ್ಕೆ ನಾ ಈ ಗ್ರೌಂಡ್ ಬಗ್ಗೆ ಪ್ರಸ್ತಾವನೆ ಹೇಳಿದ್ದೇನೆ. ಮತ್ತೆ ಎಚ್ ಕೆ ಪಾಟೀಲ್ ಸಾಹೇಬರು ನಮ್ಮ ಅಧ್ಯಕ್ಷರಿಗೆ, ಸೆಕ್ರೆಟರಿಗಳಿಗೆ ಮೇಲಿನ ಮೇಲೆ ಫೋನ್ ಮಾಡಿದ್ದಾರೆ.
ಸುನಿಲ್ ಜೋಶಿ ಅವರು ಅಲ್ಲೇ ಇರೋದ್ರಿಂದ ನಮ್ಗೆ ಅಡ್ವೈಸರಿ ಕಮಿಟಿದಾಗ ಇರೋದ್ರಿಂದ ಅವರು ಪ್ರೆಷರ್ ಮಾಡ್ತಾ ಇದಾರೆ. ಅವ್ರು ಏನ್ ಹೇಳಿದಾರೆ, ವೆಂಕಟೇಶ್ ಪ್ರಸಾದ್ ಅವರು, ಸಂತೋಷ್ ಮನೇನ್ ಅವರು, IPL ಇನ್ನೊಂದು 2-3 ಮ್ಯಾಚ್ ಇದಾವೆ ಬೆಂಗಳೂರಲ್ಲಿ, ಅದು ಮುಗಿದ ಮಟ್ಟ ಅವರು ಸ್ವಲ್ಪ ಬಿಸಿ ಇದಾರೆ. ಅದು ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಗದಗಿಗೆ ವಿಸಿಟ್ ಮಾಡಿ ಅಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಾಗಿರೋದು ಒಂದು ಚಿಕ್ಕ ಪೆವಿಲಿಯನ್ ಮತ್ತೆ ಗ್ರೌಂಡ್, ಒಂದು 5 ವಿಕೆಟ್ಗಳು, ಪಿಚ್ಗಳು. ಯಾಕಂದ್ರೆ ಅಷ್ಟು ಮಾಡಿದ್ರೆ ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಕ್ರಿಕೆಟ್ ಅಲ್ಲ, ಹುಬ್ಳಿಲಿಂದ, ಬೆಳಗಾವಿಲಿಂದ, ಧಾರವಾಡಲಿಂದ ಎಲ್ಲಾ ಕಡೆ ಗದಗದಾಗ ಆಡಕ್ ಬರ್ತಾರ. ಈಗ ಏನಾಗಿದೆ, ಗದಗದವರು ಬೆಳಗಾವಿಗೆ ಹೋಗ್ತಾರ, ಹುಬ್ಳಿಗೆ ಬರ್ತಾರ. ಸೊ ಅಲ್ಲಿ ಅವರು ಇಲ್ಲಿಗೆ ಬರೋದು. ಮುಂದೆ ಇದೇ ಮುಂದುವರಿಸಿ ಸುನಿಲ್ ಜೋಶಿ ಅವರ ಆಸೆ ಐತಿ, ಇನ್ನೂ ಒಳ್ಳೆ ರೀತಿಯಿಂದ ಮಾಡಿ. ನಾನು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಈಗ ಎಲ್ಲಾ ಪ್ರಪೋಸಲ್ ರೆಡಿ ಮಾಡ್ಬೇಕಾದ್ರೆ ಫ್ಲಡ್ ಲೈಟ್ ಅದು ಮಾಡ್ಕೊಂಡ್ಬಿಡೋದು ಅಂತೇಳಿ ಆ ಬಾಜುಕಂತ. ಅಂದ್ರೆ ಮುಂದೆ ಈ ಭಾಗದಲ್ಲಿ ಅವ್ರದೊಂದು ಆಸೆ ಐತಿ, ರಂಜಿ ಟ್ರಾಫಿ ಗದಗದಲ್ಲಿ ಆಡಿಸ್ಬೇಕಂತೇಳಿ. ಅದಕ್ಕೆ ನಾವೇನ್ ಜಾಸ್ತಿ ಮಾತಾಡಕ್ ಹೋಗಲ್ಲ. ಇದಕ್ಕೆ ವಿಶೇಷವಾಗಿ ನಮ್ಮ HK ಪಾಟೀಲ್ ಸಾಹೇಬರು ಬಹಳಷ್ಟು ನಮ್ಗೆ ಇದಕ್ಕೆ ಇದು ಮಾಡ್ಬೇಕಂತಲ್ಲ ಅವ್ರ ಆಸೆ ಐತಿ. ಅವರು ನನಗೆ ಬಹಳ ಅವ್ರ ಬಗ್ಗೆ ನನಗೆ ಅಭಿಮಾನ ಐತಿ. ನಾವು ಅವ್ರು ಹೇಳ್ತಿರ್ತಾರ, ನಾವು ಅವರು ಬೇರೆ ಪಕ್ಷ ಅಂತೇಳಿ, ನಾವು ಬೇರೆ ಪಕ್ಷ ಇದ್ರು ನಾ ಕ್ರಿಕೆಟ್ ಒಳಗೆ ಮಾತ್ರ ನಾನು 18 ವರ್ಷದಿಂದ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ. ನಾನು ಒಬ್ಬ ಕ್ರಿಕೆಟರ್ ಆಗಿರೋದ್ರಿಂದ ಕ್ರಿಕೆಟ್ ಬಗ್ಗೆ ನನ್ ಪ್ಯಾಷನ್ ಐತಿ, ನನ್ನ ಬ್ಲಡ್ ಒಳಗೆ ಐತದ. ಸೊ ಕ್ರಿಕೆಟ್ ನಾ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ನನ್ಗೆ ಬಹಳ ಆಸೆ ಐತಿ. ಅದಕ್ಕೆ ಸಾಹೇಬ್ರಿಗೆ ಇವತ್ತ ನೀವು ನಾ ಹೇಳೋದಷ್ಟೇ, ಸಾಹೇಬ್ರ ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನಮ್ಮ ಚಿರಂಜೀವಿ ಕೃಷ್ಣ ಅವ್ರ ಜೊತೆ ಕೂಡ್ಕೊಂಡ, ನಾನು ಸುನೀಲ್ ಕೂಡ್ಕೊಂಡ ಇದನ್ನ ಇಮಿಡಿಯೇಟ್ಲಿ ಇಲ್ಲಿ ಏನೇನ್ ಮಾಡ್ಬೇಕು ಸ್ಟಾರ್ಟ್ ಮಾಡೋದ ಆದಷ್ಟು ಬೇಗನೆ ನಾವು ನೀವು ಇದ್ದಾಗ ಟೈಮ್ ತಗೊಂಡು ನಮ್ಮ ಪ್ರೆಸಿಡೆಂಟ್ ಸೆಕ್ರೆಟರಿ ಕರ್ಕೊಂಡ್ಬಂದು ಒಂದು ವಿಸಿಟ್ ಮಾಡಿ ಅಲ್ಲಿ ಏನ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಆದಷ್ಟು ಬೇಗನೆ ನಾವು ಟ್ರೈ ಮಾಡಿ ಇಲ್ಲಿ ಗದಗದಲ್ಲಿ ಒಂದು ಒಳ್ಳೆ ಗ್ರೀನ್ ವಿಕೆಟ್, ಏನಂತ ಗ್ರೀನ್ ವಿಕೆಟ್ ಅಂದ್ರೆ ಪೂರ್ತಿ ಗ್ರೀನ್ ಗ್ರೌಂಡ್, ಗ್ರೀನ್ ಪಿಚಸ್ ಆದ್ರೆ ಎಲ್ಲಾ ಮಕ್ಕಳಿಗೆ ಆಡಕ್ ಅನುಕೂಲ ಆಗ್ತೈತಿ. ಅದನ್ನ ಮಾಡಕ್ ನಾವು ಹೆಚ್ಚು ಬಹಳಷ್ಟು ಪ್ರಯತ್ನ ಮಾಡಿ ಆದಷ್ಟು ಜಲ್ದಿ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ಇವತ್ತ ಸಾಹೇಬರಿಗಾಗ್ಲಿ, HK ಪಾಟೀಲ್ ಸಾಹೇಬರಿಗೆ, DR ಪಾಟೀಲ್ ಸಾಹೇಬರಿಗೆ ಮತ್ತು ಕುತ್ತಂತ ವೇದಿಕೆ ಮೇಲೆ ಎಲ್ಲಾ ಹಿರಿಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ಇವತ್ತ ನನ್ನ ವಿಶೇಷವಾಗಿ ನಾವು ಧಾರವಾಡ ಝೋನ್ ಕನ್ವೀನರ್ ಆದ್ಮೇಲೆ ನಾನು ಇವತ್ತ ನಾಳೆ ಗದಗಿಗೆ ಹೋಗ್ಬೇಕಂತಲ್ಲಿ, ಗದಗಿಗೆ ಬಂದು ಗ್ರೌಂಡ್ ವಿಸಿಟ್ ಮಾಡ್ಬೇಕಂತಲ್ಲಿ ಇತ್ತು. ಬಟ್ ಅವ್ರೇನಂದ್ರ ಸೆಕ್ರೆಟರಿ ಅವರು, ಟ್ರೆಜರ್ ನಾವು ಬರ್ತೇವೆ ಎಲ್ಲಾರು ಕೂರ್ಕೊಂಡು ಹೋಗಿ ಬಂದ ಅಲ್ಲಿ ಏನ್ ಪ್ರಪೋಸಲ್ ರೆಡಿ ಮಾಡಿ ಸ್ಟಾರ್ಟ್ ಮಾಡೋದಕ್ಕೆ ನಾ ಬಂದಿದ್ದಿಲ್ಲ. ಬಟ್ ಸಾಹೇಬ್ರು ನನಗೆ ಒತ್ತಾಯ ಮಾಡಿ ಇವತ್ತು ನೀವು ಬರಲೇಬೇಕು ಎಷ್ಟೊತ್ತಿದ್ರು ಅಂತ ಹೇಳಿದಾಗ ಮತ್ ಸಾಹೇಬ್ರ ಮಾತು ನಂಗೆ ಮೆಲಕ್ಕಾಗಲಿಲ್ಲ. ಸೊ ನಾನು ಇವತ್ತಿಲ್ಲಿ ಬಂದ ಇವತ್ತು ನನಗೆ ಮಾತಾಡಕ್ ಅವಕಾಶ ಕೊಟ್ಟು ನನಗೆ ಸನ್ಮಾನ ಮಾಡಿ ನನ್ ಗೌರವ ಕೊಟ್ಟಿದ್ದಕ್ಕೆ, ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆ ಮೇಲೆ ಇದ್ದಂತ ಎಲ್ಲಾ ಹಿರಿಯರಿಗೆ ಮತ್ತು ಇಲ್ಲಿ ಮುಂದೆ ಕೊಟ್ಟಂತ ಎಲ್ಲಾ ಸ್ನೇಹಿತರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ನಿಜವಾಗಿ ಸಬಡಿ ಸರ್ ಹೇಳಿದಾಗೆ ಬರೀ ಶಹರಕ್ಕೆ ಮಾತ್ರ ಸೀಮಿತ ಅಲ್ಲ, ಗ್ರಾಮೀಣ ಕ್ರೀಡಾಪಟುಗಳು ಕೂಡ ಈ ಒಂದು ತಂಡದಲ್ಲಿದ್ದಾರೆ. ಹೀಗಾಗಿ ನಮ್ಮ ಗದಗ ಜಿಲ್ಲಾ ಕ್ರೀಡಾಪಟುಗಳು ರಣಜಿ ಆಡಬೇಕು, ಅಂತಾರಾಷ್ಟ್ರೀಯ ಆಡಬೇಕು ಅಂತ ಹೇಳಿ ಬಹಳಷ್ಟು ಶ್ರಮವಹಿಸಿದ್ದಾರೆ. ಒಂದು ಬಾರಿ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಆ ಕನಸಿಗೆ ತಾವು ಕೂಡ ಸಹಕಾರ ನೀಡ್ತೀರಾ ಅಂದ್ಕೊಂಡಿದ್ದೀನಿ. ಬಹಳ ಅದ್ದೂರಿಯಾಗಿ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2ರ ಹೊನ್ನಲು ಬೆಳಕಿನ ಕಾರ್ಯಕ್ರಮವನ್ನ ಉದ್ಘಾಟಿಸಿದವರು ನಮ್ಮವರು. ಬಂಧುಗಳೇ, 1970 ಜನಿಸಿದಂತ ಸುನಿಲ್ ಜೋಶಿ ಅವರು ತಮ್ಮ ಹಠ ಮತ್ತು ಪರಿಶ್ರಮದಿಂದ ರಣಜಿ ಆಡುವ ಮೂಲಕ ಮುಂದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರರಾಗಿ ಅನೇಕ ರಾಜ್ಯಗಳ ತಂಡಗಳಿಗೆ ಕೋಚ್ ಆಗಿ ಅನೇಕ ದೇಶಗಳಲ್ಲಿ ವಿದೇಶಗಳಲ್ಲಿ ನಮ್ಮ ಗದಗ ಜಿಲ್ಲೆ ಹೆಸರನ್ನ ಉಳಿಸಿದಂತ ಕೀರ್ತಿ ಸುನಿಲ್ ಜೋಶಿ ಅವರ ಸಂದದ. ಬಂಧುಗಳೇ, ಜೋರಾದ ಚಪ್ಪಾಳೆ ಮುಖಾಂತರ ತಮ್ಮ ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ವೇದಿಕೆಗೆ ಆಹ್ವಾನಿಸಿದ್ದೀನಿ. ಸನ್ಮಾನೋತ್ತರವಾಗಿ ಯುವ ಕ್ರೀಡಾಪಟುಗಳಿಗೆ ಅವರ ಜೀವನವೇ ಸ್ಫೂರ್ತಿ ಮಾನ್ಯಶ್ರೀ ಸುನಿಲ್ ಜೋಶಿ. ಸನ್ಮಾನೋತ್ತರ ನುಡಿಗಳು ಮಾನ್ಯಶ್ರೀ ಸುನಿಲ್ ಜೋಶಿ ಅವರಿಂದ. ನಮಸ್ಕಾರ. ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀ HK ಪಾಟೀಲ್ ಸಾಹೇಬ್ರೆ, DR ಪಾಟೀಲ್ ಸಾಹೇಬ್ರೆ, ನನ್ನ ಸ್ನೇಹಿತರಾದ ವೀರಣ್ಣ ಸವಡಿ ಅವರೇ, ವೇದಿಕೆ ಮೇಲೆ ಇರುವ ಎಲ್ಲ ನನ್ನ ಹಿರಿಯ ಅಣ್ಣಂದಿರೇ, ಎಲ್ಲರ ಹೆಸರು ಮೋಸ್ಟ್ಲಿ ಮರ್ತು ಹೋಗ್ತದ. ಬಟ್ ಅದಕ್ಕೆ ಎಲ್ಲ ಹಿರಿಯ ಅಣ್ಣಂದಿರಿಗೆ ಅಂತ ಹೇಳಿದ್ರೆ ಎಲ್ಲರೂ ತಪ್ಪು ತಿಳ್ಕೊಳಂಗಿಲ್ಲ ಅವರು. ಆಮೇಲೆ ಎಲ್ಲ ಕ್ರೀಡಾಪಟುಗಳೇ, ಮಾಲೀಕರೇ ಹಾಗೂ ಕ್ರೀಡಾಭಿಮಾನಿಗಳೇ, ನಮ್ಗೆ ಕ್ರಿಕೆಟರ್ಸ್ ಅಂತಂದ್ರೆ ಭಾಷಣ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಆ ನಂತರ ಗ್ರೌಂಡ್ ನಾಗ ಆಡೋದು ಜಾಸ್ತಿ ನಮ್ಗೆ. ಆದ್ರೂ ಮಾಡಬೇಕು. ಒಂದು ಮುಖ್ಯ ವಿಷಯ ಏನಂದ್ರೆ KH ಪಾಟೀಲ್ ಸೀಸನ್ 2ನೇ ಸೀಸನ್ಗೆ ಈ ಟೂರ್ನಮೆಂಟ್ ಇನಾಗ್ರೇಷನ್ ಬಂದಂದ್ರೆ ಖುಷಿ ಆಗ್ತದೆ. ಅಂದ್ರೆ ಯಾಕಂದ್ರೆ ನಮ್ಮ HK ಪಾಟೀಲ್ ಸಾಹೇಬ್ರ ಸ್ನೇಹ ಎಲ್ಲಿಂದ ಶುರುವಾಗಿದೆ ಅಂದ್ರೆ ಕ್ರಿಕೆಟ್ ಇಂದ ಶುರುವಾಗಿದೆ.
ನಮ್ಮ ಹಿರಿಯ ಅಣ್ಣಾದ ಅಶೋಕ್ ಜೋಶಿ, ಮುನ್ನಗುಡ್ ಅವಾಗಿಂದ ಕ್ರಿಕೆಟಿಗೆ ಏನು ಸಪೋರ್ಟ್ ಕೊಟ್ಟಿದ್ದು ಎಚ್ ಕೆ ಪಾಟೀಲ್ ಸಾಹೇಬ್ ಇರ್ಬೋದು, ಡಿ.ಆರ್. ಪಾಟೀಲ್ ಸಾಹೇಬ್ ಇರ್ಬೋದು, ಗದಗಿನ ಈ ಮನೆತನ ನಮ್ಮ ಹೃದಯಕ್ಕೆ ಬಹಳ ಹತ್ರ ಆಗಿದೆ. ಯಾಕಂದ್ರೆ ಆ ಕ್ರಿಕೆಟಿಗೆ ಇದ್ದಷ್ಟು ಪ್ರೇಮ, ಅದರ ಜೊತೆಗೆ ಆ ರಿಲೇಶನ್ಶಿಪ್ನು ಬೆಳ್ಕೊಂಡು ಹೋಗಿದೆ. ಇವತ್ತಿನ ದಿನ ನಾನು ಪುಟ್ಟು ಅವರ ಮಾತು ಕೇಳಿಸ್ಕೊಳ್ತಾ ಇರ್ತೀನಿ, ಅವ್ರೊಬ್ಬರನ್ನೇ ನಾನು ಫಾಲೋ ಮಾಡ್ತೀನಿ. ಯಾಕಂದ್ರೆ ಎಷ್ಟು ಆರ್ಟಿಕ್ಯುಲೇಟ್ ಆಗಿ ಒಂದೊಂದು ಅಕ್ಷರದಲ್ಲಿ ವಿವರವಾಗಿ ತಿಳಿಸ್ತಾರಲ್ಲ, ಅದೇ ಖುಷಿ ಆಗುತ್ತೆ ನಮಗೆ. ಕ್ರಿಕೆಟ್ ನೋಡ್ರಿ, ಗದಗಿಗೆ ಬರ್ಬೇಕಂದ್ರೆ ಕಷ್ಟ ಪಡ್ಲೇಬೇಕು. ಅದಕ್ಕೆ ನಾವಂತೂ ತಯಾರಿದ್ದೀನಿ. ಒಂದು ಮುಖ್ಯವಾಗಿ ವಿಷಯ ಏನಂದ್ರೆ, KSA ಕನ್ವೀನರ್ ಆಗಿ ವೀರಣ್ಣ ಸವಡಿ ಅವರು ಇದ್ದಾರೆ ಇಲ್ಲಿ. ಅವ್ರು ಒಂದೇ ಏನ್ ಪ್ರಶ್ನೆ ಅಂತಂದ್ರೆ, 2030 ನನ್ನ ಕನಸಿದೆ, ನಾನು ಸಾಹೇಬ್ರಿಗೂ ಅದೇ ಹೇಳಿದ್ದೀನಿ, ಗದಗಿಗೆ ರಂಜಿ ಟ್ರೋಫಿ ಬರಬೇಕು. 2030 ನಮ್ಮ ಡ್ರೀಮ್ ಇದೆ. ಆ ಡ್ರೀಮ್ ಹೆಂಗೆ ಅಂತಂದ್ರೆ, ಈ ಭಾಗದ ಜನರಿಗೆ ಅವಕಾಶ, ಪ್ಲಾಟ್ಫಾರ್ಮ್ ಮಾಡೋದು ನಮ್ ಕೆಲಸ, ಆಡೋದು ಅವ್ರ ಆಟಗಾರರ ಕೆಲಸ ಇದೆ. ನಾವು ಅದನ್ನ ಪ್ಲಾಟ್ಫಾರ್ಮ್ ಕೊಟ್ಟಾಗ ಆಡ್ಲಿಲ್ಲ ಅಂತಂದ್ರೆ ನಾವು ಹೇಳ್ಬೋದು, ನಾವು ಆಡ ಪ್ಲಾಟ್ಫಾರ್ಮ್ ಇರ್ಲಾರ್ದೇ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಇವಾಗ ವೀರಣ್ಣ ಸವಡಿ ಹೇಳಿದ್ರು, ಲಾಸ್ಟ್ ಎಲೆಕ್ಷನ್ ಆದ್ನಿಂದನೇ ಮರುದಿನದಿಂದನೇ ನಾನು ಒಂದೇ ಒಂದು ವೀರಣ್ಣ ಸವಡಿ ಅವ್ರಿಗೆ ಹೇಳಿದ್ದೇನೆಂತಂದ್ರೆ, ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವ್ರಿಗೆ, ಅಂದ್ರೆ ಗದಗ್ ಕ್ರಿಕೆಟ್ ಡೆವಲಪ್ ಆಗಬೇಕು. ಇಷ್ಟು ವರ್ಷ ನಾನು ಆಡ್ತಾ ಇದ್ದೆ, ಏನೂ ಆಗಿಲ್ಲ, ಇವಾಗ ಆಟ ನಿಲ್ಸಿದೀನಿ ನಾನು. ಈ ಗದಗ್ ಕ್ರಿಕೆಟ್ ಡೆವಲಪ್ ಆಗಿಲ್ಲ ಅಂದ್ರೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಹೇಳಿದೀನಿ ನಾನು. ಗದಗ್ ಕ್ರಿಕೆಟ್ ಡೆವಲಪ್ ಆಗಬೇಕು. ಈಗ ಭಾಗದ ಜನರಿಗೆ ಟೆನ್ನಿಸ್ ಬಾಲ್ ಅಲ್ಲ, ಕ್ರಿಕೆಟ್ ಬಾಲ್ ಆಡಬೇಕು. ಕ್ರಿಕೆಟ್ ಬಾಲ್ ಆಡಿದ್ರೆ ಇವತ್ತಿನ ದಿನ ಇಲ್ಲಿ ಸಾಕಷ್ಟು ನೀವೆಲ್ಲ ನೋಡಿರ್ಬೋದು, IPL ಟ್ಯಾಲೆಂಟ್ ಮಿಸ್ಟ್ರಿ ಟ್ಯಾಲೆಂಟ್ ಅಂತ ಇರ್ತಾರೆ. ಯಾರಿಗ ಗೊತ್ತು, ಇಲ್ಲಿ ಕೂತಿರೋರಲ್ಲೂ ಮಿಸ್ಟ್ರಿ ಟ್ಯಾಲೆಂಟ್ ಇದೆ ಅಲ್ಲ, ಇವರು ಆಡ್ಬೋದು IPL. ಬಟ್ ಆಡ್ಬೇಕಂತಂದ್ರೆ ಆ ಪ್ಲಾಟ್ಫಾರ್ಮ್ ಬೇಕು, ಆ ಫೆಸಿಲಿಟೀಸ್ ಬೇಕು. ಸೊ ಅದಕ್ಕೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು, ವೀರಣ್ಣ ಸವಡಿ ಅವರು ಮುಂದಾಳವಾಗಿ ಆ ಅವಕಾಶ ಮಾಡ್ಕೊಳ್ಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಬಟ್ ಕ್ರಿಕೆಟ್ ಮಾತ್ರ ಮರಿಬೇಡಿ. ಜೊತೆಗೆ ಆದಷ್ಟು ಫೋನ್ಗಳ ಮಧ್ಯ ಇಂಟರ್ನೆಟ್ ಅನ್ನು ಬಿಟ್ಟು ಅಭ್ಯಾಸ ಮಾಡ್ರಿ, ಕ್ರಿಕೆಟ್ ಆಡ್ರಿ, ಅಷ್ಟೇ ಸಾಕು. ಥ್ಯಾಂಕ್ ಯು. ಒಂದು ಮಾತು ಮೆಚ್ಚಲೇಬೇಕು, ನಾ ಗದಗ್ ಬರೋಕೆ ರೆಡಿ ಇದ್ದೀನಿ. ನಮ್ಮ ಗದಗಿನ ಕ್ರೀಡಾ ಕ್ಷೇತ್ರ ಒಳಗ ನಾನು ಸಾಧನೆ ಮಾಡ್ತೇನೆ ಅಂತೇಳಿ. ನಮ್ಮ ಗದಗೊಳಗೆ ಕೂಡ ಅನೇಕ ಶ್ರೇಷ್ಠ ಮಟ್ಟದ ಕ್ರಿಕೆಟ್ ಕ್ರೀಡಾಪಟುಗಳದಾರ. ಒಂದು ಬಾರಿ ಚಪ್ಪಾಳೆ ತಟ್ಟುವ ಮುಖಾಂತರ ಕನಸು ನನಸಾಗ್ಲಂತ ನಾವು ಸುನೀಲ್ ಜೋಶಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಬಹಳ ಪ್ರೀತಿಯಿಂದ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ, ಅಧ್ಯಕ್ಷರಾಗಿ, ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳ ಮೂಲಕ ತಮ್ಮದಾದಂತ ಛಾಪನ್ನು ಮೂಡಿಸಿರುವ ಅಭಿವೃದ್ಧಿಯ ನಾಯಕರು, ಜಿಲ್ಲೆಯ ಉಸ್ತುವಾರಿ ಸಚಿವಂತ ಡಾಕ್ಟರ್ HK ಪಾಟೀಲ್ ಸರ್ ಅವರ ಮಾತುಗಳು ಕೇಳುವಂತ ಸಮಯ. ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸಿದ್ದೀನಿ ಅಭಿವೃದ್ಧಿಯ ಹರಿಕಾರಂತ ಡಾಕ್ಟರ್ HK ಪಾಟೀಲ್ ಸರ್. ಇಂದಿನ ಶುಭ ಸಂಧ್ಯಾ ಮುಖ್ಯ ಅತಿಥಿಗಳು, ಕೇಂದ್ರ ಬಿಂದುಗಳು ಆದ ಗೆಳೆಯರಾದ ಸುನೀಲ್ ಜೋಶಿ ಅವರೇ, ಮತ್ತೊಬ್ಬ ಸನ್ಮಿತ್ರರಾದ ಜೋನಲ್ ಕನ್ವೀನರ್ ಆಗಿರ್ತಕ್ಕಂಥ ಸನ್ಮಾನ್ಯ ಸವಡಿ ಅವರೇ, ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದ ಸನ್ಮಾನ್ಯ D.R. ಪಾಟೀಲ್ರೇ, ಅಕ್ಬರ್ ಸಾಬ್ ಬರ್ಷಿ ಅವರೇ, ಅಸೂಟಿ ಅವರೇ, ಗೆಳೆಯರಾದ ಮಿಥುನ್ ಪಾಟೀಲ್ರೇ, ಚಂದಾವರಿ ಅವರೇ, ಶೇಖ್ ಅವರೇ, ನಮಾಜಿ ಅವರೇ, ಸಿದ್ದು ಪಾಟೀಲ್ರೇ, ಅಸೂಟಿ ಅವರೇ, ಶ್ರೀಮತಿ ಮುಲ್ಲಾ ಅವರೇ, VDSTC ಚೇರ್ಮನ್ರಾದ ಮಾನ್ಯ ಶ್ರೀನಿವಾಸ್ ಅವರೇ, ಸಚಿನ್ ಪಾಟೀಲ್ರೇ, ಕೃಷ್ಣಗೌಡ್ರೆ, ನೆರೆದಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲಿನ ಗಣ್ಯರೇ, ಆಸೀನರಾಗಿರ್ತಕ್ಕಂಥ ಎಲ್ಲ ಮಾಲಕರನ್ನ ಹುರುಪು ಮಾಡಿರ್ತಕ್ಕಂಥ ಅವರ ಎಲ್ಲ ಸ್ನೇಹಿತರೆ, ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಇದು ಭಾಷಣದ ಸಮಯ ಅಲ್ಲ. ನಾವು ಟಾರ್ಗೆಟ್ ಕೊಡ್ತಿರ್ತೀವಿ, ಆದರೆ ಇವತ್ತು ಗದಗಿನವ್ರಿಗೆ ಸುನೀಲ್ ಜೋಶಿ ಟಾರ್ಗೆಟ್ ಕೊಟ್ಟರು. ನಮ್ಮದು ಗುರಿ ಏನು ಅಂದರೆ,
ಇವತ್ತಿನ ಈ ಕ್ರಿಕೆಟ್ ಲೀಗ್ ಸೀಸನ್ 2 ಪೂರ್ಣ ಆದ ಕೂಡಲೇ ನಮ್ಮದು 2030ಕ್ಕೆ ಗದಗಿನೊಳಗೆ ರಣಜಿ ಟ್ರಾಫಿ ಆಗಬೇಕು. ಆ ರಣಜಿ ಟ್ರಾಫಿ ಆಗೋದಕ್ಕೆ ಮಾಡೋದಕ್ಕೆ ಏನೇನೆಲ್ಲ ಕೆಲಸಗಳು ಆಗಬೇಕು ಅವುಗಳನ್ನು ಕ್ರೀಡಾಭಿಮಾನಿಗಳು, ಇವತ್ತಿನ ಈ ಕಾರ್ಯಕ್ರಮದ ಸಂಘಟಕರು ತಾವೆಲ್ಲರೂ ಸಹಿತ ಸಜ್ಜಾಗಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಏನು ದೊಡ್ಡ ಕೆಲಸ ಇತ್ತು ಆ ಕೆಲಸ ಮಾಡಿ ಮುಗಿಸ್ಬಿಟ್ಟೇವೆ ನಾವು. ಗ್ರೌಂಡ್ ಬೇಕಾಗಿತ್ತು ಅವ್ರಿಗೆ. ಗ್ರೌಂಡು 12 ಎಕರೆ ಭೂಮಿ ಹೈವೇಗೆ ಹತ್ತಿದ್ದು ಕೊಟ್ಟಿವಿ ನಾವು. ಒಂದು ಅದಕ್ಕೆ ನೀರು ಬೇಕಂದ್ರು ಆ ಬೋರ್ವೆಲ್ಲು ಹಾಕ್ಸಿದ್ವಿ, ಬೇರೆ ಬೇರೆ DBOT ಕನೆಕ್ಷನ್ನು ಕೊಟ್ಟಿವಿ ನಾವು. ನೀರು ಗ್ರೌಂಡು ಏನು ಬೇಕಾಗಿತ್ತು ಅದನ್ನು ನಾವು ಕೊಟ್ಟಿವಿ. ನೀವು ಅದನ್ನು ಸುಸಜ್ಜಿತವಾಗಿ ಫೆನ್ಸನ್ನು ಮಾಡ್ಕೊಂಡಿದ್ದೀರಿ. ನೀವು ಮನಸ್ಸು ಮಾಡಬೇಕು. ರೊಕ್ಕಕ್ಕೇನ್ರಿ ಕ್ರಿಕೆಟ್ನಾಗ ಏನು ಕಡಿಮೆ ಐತಿ? ಈ RCB ಅವ್ರದ್ದು ರೊಕ್ಕದ ಬಗ್ಗೆ ಮಾತಾಡೋದು ಕೇಳಿದ್ರನ್ನ ಕಿವಿ ನಂಬೋದಕ್ಕೆ ಸಾಧ್ಯ ಇಲ್ಲ. 16,000 ಕೋಟಿ ಖರೀದಿ ಮಾಡಿರ್ತಕ್ಕಂಥ ಮೊತ್ತ 16,000 ಕೋಟಿ. ಮತ್ತು ಇದ್ರೊಳಗೆ ದೊಡ್ಡ ಪಾಲ್ KCI ಬಂದ ಬರ್ತಿರ್ತೈತಿ. ಅದಕ್ಕೆ ಸೌದಿಯವರು ದೊಡ್ಡ ಬಂಗಾರದ ಗಣಿ ಮ್ಯಾಲೇನ ಕುಂತಾರ ಅವರು. ನಮ್ಮ ಗದಗನ ಕ್ರಿಕೆಟ್ ಕ್ಷೇತ್ರದೊಳಗೆ, ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದೊಳಗೆ, ಮೂಲಭೂತ ಸೌಲಭ್ಯ ಸೃಷ್ಟಿ ಮಾಡೋದ್ರೊಳಗೆ ನೀವೇನು ನಮ್ಮ ಗದಗಂತೂ ಮನಸ್ಸು ಮಾಡೇ ಮಾಡ್ತೀರಿ. ಅವರೊಂದು ಮಾತು ಹೇಳಿದರು, ನಾವು ಬೇರೆ ಪಾರ್ಟಿಯವರಾದರೂ ನೀವು ಯಾವ ಪಾರ್ಟಿಯವರಾಗ್ರಿ, ನೀವು ನಮ್ಮ ಸೌದಿ ಸಾಹೇಬನ ಮಗ ಅನ್ನೋದಕ್ಕೆ ನಮ್ಮ ಗದಗಿನವರೆಲ್ಲರೂ ನಿಮಗೆ ಪ್ರೀತಿ ಮಾಡ್ತಾರೆ. ನಿಮ್ಮ ಜವಾಬ್ದಾರಿ. ಅದಕ್ಕೆ ನಿಮಗೆ ಬೆನ್ನೆಲುಬಾಗಿ ಸಹಜವಾಗಿ ಸುನಿಲ್ ಜೋಶಿ ಅವರು ನಿಲ್ತಾರೆ. 2030 ನಾವೆಲ್ಲರೂ ಎದುರು ನೋಡೋಣ. 2030 ರಣಜಿ ಟ್ರಾಫಿ ಗದಗ ಆಗೋ ಹಾಗೆ ಎಲ್ಲರೂ ಪ್ರಯತ್ನ ಮಾಡಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನನಗೆ ಸ್ನೇಹಿತರು ಹೇಳ್ತಿದ್ರು, ಇದನ್ನು ನಾನು ಆಗಸ್ಟ್ 15ಕ್ಕೆ ಬಂದಿದ್ದೆ. ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಇನ್ಸ್ಪೆಕ್ಷನ್ಗೆ ಬಂದಿದ್ದೆ. ಅವಾಗ ಏನೋ ಬುಲ್ಡೋಜರ್ ನಿಂತಿದ್ದು, ಇಲ್ಲೇ JCB ನಿಂತಿದ್ದು, ಬುಲ್ಡೋಜರ್ ನಿಂತಿದ್ದು. ನಮ್ಮ ಸರ್ಫರಾಜ್ ಶೇಖ್ ಇಲ್ಲೊಂದು ನಿಮಿಷ ಹಿಂಗಾಶೆ ಹೋಗ್ಬರ್ರಿ ಅಂತ ಅಂದ. ಹಿಂಗಾಶೆ ಏನು ಹೋಗೋದಿಲ್ಲ, ಈಗ ಕಂಡು ಅಲ್ಪ ಇವು ಅಂತೇಳಿ ನಾನು ಅಲ್ಲಿಂದ ಹೋದೆ. ನಾನು ಆದರೆ ಅವತ್ತಿನಿಂದ ಇವತ್ತು ಇದು ಹೀಗಾಗಬೇಕಾಗಿದ್ರೆ ಇದಕ್ಕೆ ಕಾರಣ ಸಂಘಟಕರು ಹೇಳೋ ಹಾಗೇನೆ ಶರಣು ಬೋಳ್ನವರು, ಚಂದ್ರು, ಶೇಖ್, ಜಬ್ಬಾರ್ ಖಾನ್, ಬಿಪಿನ್ ಪಾಟೀಲ್, ರಮೇಶ್ ಕರ್ಕಟ್ಟಿ, ಮುದಸಿರ್, ಶಾಬಾಜ್ ಮುಲ್ಲಾ, ಹುಯಿಲ್ಗೋಳ್, ಪ್ರವೀಣ್, ಮೊಹಮ್ಮದ್ ಬೆಟ್ಗೇರಿ, ಕುರಿ, ಅಭಿನ್ಯಾಸ್, ಅನ್ವರ್, ಇವರೆಲ್ಲ ಹಗಲು ರಾತ್ರಿ ಶ್ರಮ ಪಟ್ಟಾರ ನೋಡ್ರಿ ಅಂತೇಳಿ ಭಾಳ ಅಂತಃಕರಣದಿಂದ ಒಬ್ಬ ಹಿರಿಯ ಕ್ರೀಡಾಪಟು ಹೇಳ್ತಿದ್ರು. ಯಾರು ನೀವು ಶ್ರಮ ಪಟ್ಟಿದ್ದೀರಿ, ನಿಮ್ಮ ಶ್ರಮಕ್ಕಾಗಿ ಗದಗಿನ ಕ್ರೀಡಾಪಟುಗಳು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಈ ಒಂದು ಕ್ರಿಕೆಟ್ ಲೀಗ್ ಅತ್ಯಂತ ಸುಂದರವಾಗಿ ನಡೀಲಿ. ಹೋದ ಸಲ ಇದನ್ನು ಫೈನಲ್ಸ್ಗೆ ಓಪನಿಂಗಿಗೆ ಅಜಿಂಕ್ಯ ರಾಣಿಯವರು ಬಂದಿದ್ದರು. ಆವಾಗ ನಿಮ್ಮ ಉತ್ಸಾಹವನ್ನು ನೋಡಿದ್ವಿ. ಮತ್ತೆ ಈ ಉತ್ಸಾಹವನ್ನು ನೋಡ್ತಾ ಇದ್ದೀವಿ. ನಾನು ಇಷ್ಟೇ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಮ್ಮ ಗದಗ ಒಮ್ಮೆ ಎದುರಾಗರ ತಲೆ ತೆಗೆದು ನಿಂತು ಅಂದ್ರೆ ಜೋಶಿ ಒಬ್ಬರೇ ಇದ್ದರು ನಮ್ಮ ರಾಷ್ಟ್ರದ ಟೀಮ್ನೊಳಗೆ. ಅಂಥವ್ರು ಇಬ್ಬಿಬ್ಬರು 3 ಮಂದಿ ಇರುವಂಗೆ ನಮ್ಮ ಹುಡುಗರು ತಯಾರಾಕ್ತಾರೆ. ನಮ್ಮ ಗದಗು ಮೂಲಭೂತ ಸೌಲಭ್ಯಕ್ಕೆ ಕೊರತೆ ಇತ್ತು. ಈಗ ನೋಡಿದ್ವಿ ನಾವು, ಹಾಕಿ ನಮಗೆ ಗ್ರೌಂಡ್ ಇರಲಿಲ್ಲ, ಹಾಕ್ಕೊಳಕ್ಕೆ ಬೂಟ್ ಇರಲಿಲ್ಲ, ಹಿಡ್ಕೊಳಕ್ಕೆ ಸ್ಟಿಕ್ ಇರಲಿಲ್ಲ. ಆದರೂ ನ್ಯಾಷನಲ್ ಇಂಟರ್ನ್ಯಾಷನಲ್ ಹಾಕಿ ಪ್ಲೇಯರ್ನ ಕೊಟ್ಟಿರ್ತಕ್ಕಂಥ ಹೆಮ್ಮೆ ಗದಗಿಂದು.
ಬೀನು ಬಾಟ್ನಂತವನ್ನ ರಾಷ್ಟ್ರಕ್ಕೆ ನೀಡಿರ್ತಕ್ಕಂಥ ಹೆಮ್ಮೆ ಗದಗಿಂದು. ಇವತ್ತು ಕರ್ನಾಟಕ ಯೂನಿವರ್ಸಿಟಿ ಹಾಕಿ ಟೀಮ್ ತೆಗೆದು ನೋಡ್ರಿ ನೀವು, ಅದ್ರಾಗ 5 ಮಂದಿ ಗದಗಿನವರು ಇರ್ತಾರೆ, 5 ಮಂದಿ ಗದಗಿನವರು ಇರ್ತಾರೆ. ಒಂದಲ್ಲ, ಕಬಡ್ಡಿ ತಗೊಳ್ರಿ ನೀವು. ಇವತ್ತು ಫುಟ್ಬಾಲ್ ನಮಗೇನು ಅನಿಸ್ತಿತ್ತು ಮೊದಲು ಫುಟ್ಬಾಲ್ ಯಾರು ಆಡ್ತಾರೆ ಗದಗಿನಾಗ, ಎಲ್ಲೂ ಆಡೋದು ಕಾಣತಿದ್ದಿಲ್ಲ ನಮಗೆ. ಫುಟ್ಬಾಲ್ ಯಾರು ಆಡ್ತಾರ ಅಂತಿದ್ವಿ ನಾವು. ಆದರೆ ನಾವು ಏನು ಕೆಲವು ಮ್ಯಾಚಸ್ಗಳನ್ನು ಮಾಡಿದ್ವಿ, ಟರ್ಫ್ ಗ್ರೌಂಡ್ ಮಾಡಿಕೊಟ್ವಿ. ಅದಾದಮೇಲೆ ಪೇಪರ್ನಾಗ ನೋಡ್ತಿದ್ವಿ ನಾವು, ಮಲೇಷ್ಯಾದಲ್ಲಿ ಗದಗ್ ಟೀಮ್ ಚಾಂಪಿಯನ್ ಆದರು, ಇಂಟರ್ನ್ಯಾಷನಲ್ ಗೇಮ್ಸ್ನೊಳಗೆ ಪಾರ್ಟಿಸಿಪೇಟ್ ಆದರು. ನಮ್ಮವರು ಉತ್ತಮವಾಗಿರ್ತಕ್ಕಂಥ ಫುಟ್ಬಾಲ್ ಆಡ್ತಾರೆ ಅಂಥೇಳಿ ನಮ್ಮ ಹ್ಯಾರಿಸ್ ಅವರು ಭಾಳ ದೊಡ್ಡ ಅಪ್ರಿಸಿಯೇಷನ್ ಮಾಡ್ತಾಯಿದ್ರು. ಏನ್ರಿ ನಿಮ್ಮ ಗದಗಿನಲ್ಲಿ ಎಂತೆಂಥ ಟ್ಯಾಲೆಂಟ್ ಅದಾವ ಫುಟ್ಬಾಲದ್ದು ಅಂತೇಳಿ. ಅಂದರೆ ಯಾವುದೇ ಕ್ಷೇತ್ರದಲ್ಲಿ ನಮ್ಮ ಹುಡುಗರು ಪ್ರಾರಂಭ ಮಾಡಿದ್ರೆ, ಆಸಕ್ತಿ ತೋರಿಸಿದ್ರೆ, ಆ ಎತ್ತರಕ್ಕೆ ಏರುವಂಥ ಆ ಸಾಮರ್ಥ್ಯ ನಮ್ಮ ಯುವಕರಲ್ಲಿದೆ, ನಮ್ಮ ವಿದ್ಯಾರ್ಥಿಗಳಲ್ಲಿದೆ. ಆದ್ದರಿಂದ ಈ ಒಂದು ಕ್ರಿಕೆಟ್ ಲೀಗ್ ನಿಮ್ಮೆಲ್ಲರಿಗೆ ವಿಶೇಷವಾದ ಪ್ರೇರಣೆಯನ್ನು, ಸ್ಫೂರ್ತಿಯನ್ನು ನೀಡಲಿ. ಸುನೀಲ್ ಜೋಶಿಯವರು ಇಲ್ಲಿವರೆಗೆ ಬಂದರು. ಇವತ್ತು ನಾಳೆ ಮುಂಜಾನೆ ಅವ್ರದ್ದು 7 ಗಂಟೆಗೆ ಕೋಚಿಂಗ್ ಕ್ಯಾಂಪ್ ಪ್ರಾರಂಭ ಆದರೂ ತೊಂದರೆ ಇಲ್ಲ, ನಾನು ಹೋಗಿ 5:30 ಯಾರು ಬಸ್ ಹಿಡ್ಕೊಂಡು ಹೋಗ್ತೇನೆ. ಇಲ್ಲ, ನಾಳೆ ಮುಂಜಾನೆ ಫ್ಲೈಟ್ ಐತಿ ಸುನೀಲ್, ಆ ಫ್ಲೈಟಿಗೆ ಹೋಗ್ರಿ. ಅಯ್ಯೋ, ಅದು 9ಕ್ಕೆ ಹೋಗುತ್ತೆ ಸರ್, ನನಗೆ ಟ್ರೈನು ಅದು 7ಕ್ಕೆ ಹೋಗುತ್ತೆ, 8ಕ್ಕೆ ಹೋಗುತ್ತೋ, ನಾನು ಬಸ್ನಲ್ಲೇ ಹೋಗ್ತೀನಿ ಅಂಥೇಳಿ ಬಸ್ನಲ್ಲಿ ಹೋಗೋದಕ್ಕೂ ತಯಾರಾಗಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವ್ರು ಬಂದಿದ್ದು ನಮ್ಮೆಲ್ಲರಿಗೆ ಸ್ಫೂರ್ತಿಯನ್ನು ತಂದಿದೆ, ಸಂತೋಷವನ್ನು ತಂದಿದೆ. ಇದೇ ಆಸಕ್ತಿಯನ್ನು ಮಾನ್ಯ ಸೌಡಿ ಅವರು ನಮಗಾಗಿ ತೆಗೆದುಕೊಂಡಿದ್ದಾರೆ. ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಈ ಆಟ ನಿಮ್ಮೆಲ್ಲರಿಗೆ ಪ್ರೇರಣೆ ನೀಡಿ ನಮ್ಮ ಗದಗಿನ ಕೀರ್ತಿ ಇನ್ನೂ ಹೆಚ್ಚಾಗುವ ಹಾಗೆ ಆಗಲಿ. ಹೋದ ಸಲ ಕ್ರಿಕೆಟ್ ಗೇಮ್ ಎಷ್ಟು ಸುಂದರವಾಗಿತ್ತು, ಎಷ್ಟು ಒಳ್ಳೆಯದಾಗಿತ್ತು. ನೀವೆಲ್ಲರೂ ಅದನ್ನ ಕಾಮೆಂಟ್ರಿ ಎಲ್ಲ ಬರೋಂಗೆ ಮಾಡಿದಿರಿ, ನೀವು ವಿಡಿಯೋ ಎಲ್ಲ ಬರೋಂಗೆ ಮಾಡಿದಿರಿ. ಸಮ್ ಪೀಪಲ್ ವೇರ್ ಕಂಪೇರಿಂಗ್ ಇಟ್ ವಿತ್ KPL, IPL. ಅಂದರೆ ಕಂಪ್ಯಾರಿಸನ್ ಮಾಡುವ ಮಟ್ಟಕ್ಕೆ ನೀವು ಎತ್ತರಕ್ಕೆ ಏರಿದ್ರಲ್ಲ. ಇನ್ನೂ ಆ ಎತ್ತರ ನಾವು ಮುಟ್ಟಿಲ್ಲ ಖರೆ, ಆದರೆ ದ್ಯಾಟ್ ಹ್ಯಾಸ್ ಬಿಗನ್. ಈಗ 1ನೇ ಸೀಸನ್ನೊಳಗೆ ಕಂಪೇರ್ ಮಾಡೋಂಗಿತ್ತು, ಈ ಸೀಸನ್ನೊಳಗೆ ಇಲ್ಲ ಇದು ಹಂಗೆ ಇತ್ತು ನೋಡು ಅಂತ ಅನ್ನೋ ಹಾಗೆ ಬಂದರೆ, ಮುಂದಿನ ಸೀಸನ್ ಅನ್ನೋಳಗೆ ನೀವು ಇನ್ನೂ ಎತ್ತರಕ್ಕೆ ಏರ್ರಿ. ಆದರೆ ನಮ್ಮದು ಒಂದು ಗುರಿ, ಸುನೀಲ್ ಜೋಶಿ ಹೇಳಿದ ಹಾಗೆ 2030 2030 ಗದಗ್ ವಿಲ್ ಹೋಸ್ಟ್ ರಣಜಿ ಟ್ರಾಫಿ. ನಮಸ್ಕಾರ. ನಿಜವಾಗಿ ಗದಗ್ನಲ್ಲಿ ಕ್ರೀಡಾ ಅದಕ್ಕೆಲ್ಲ ಸಹಕಾರ ನೀಡಿದವರು ಡಾಕ್ಟರ್ HK ಪಾಟೀಲ್ ಸರ್ ಮುಂದೊಂದು ಹೆಜ್ಜೆ ಇಟ್ಟು ಕ್ರಿಕೆಟ್ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡೋಣ ಅಂತ ತಮ್ಮ ಅಮೂಲ್ಯದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಡಾಕ್ಟರ್ HK ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳು. ಸಾಂಕೇತಿಕವಾಗಿ ಒಂದು ಪಂದ್ಯ ಆರಂಭವಾಗ್ತಾ ಇದೆ. ಆ 2 ಟೀಮ್ ಕ್ಯಾಪ್ಟನ್ಸ್ ಅನ್ನ ವೇದಿಕೆಗೆ ಆಹ್ವಾನಿಸಿದ್ದೀನಿ. ಮಾನ್ಯಶ್ರೀ ಡಾಕ್ಟರ್ HK ಪಾಟೀಲ್ ಸರ್, ಮಾನ್ಯಶ್ರೀ ಸುನೀಲ್ ಜೋಶಿ ಹಾಗೆ ಮಾನ್ಯಶ್ರೀ ಸವಡಿ ಸರ್ ಟಾಸ್ ಅನ್ನ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. 2 ತಂಡದ ನಾಯಕರೀಗ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಭಾರತ ತಂಡದ ಮಾಜಿ ಆಟಗಾರರು ಮಾನ್ಯಶ್ರೀ ಸುನೀಲ್ ಜೋಶಿ ಹಾಗೆ KCದ ಸಂಚಾಲಕರಂತ ಈರಣ್ಣ ಸವಡಿ ಸರ್, ಡಾಕ್ಟರ್ HK ಪಾಟೀಲ್ ಸರ್, ಟೀಮ್ ಓನರ್ ಇದ್ರವ್ರನ್ನ ವೇದಿಕೆಗೆ ಆಹ್ವಾನಿಸಿದ್ದೀನಿ. ಈ 2 ತಂಡದ ಮಾಲೀಕರಿದ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. 2 ತಂಡದ ಟೀಮ್ ಮಾಲಕರಿದ್ರನ್ನ ವೇದಿಕೆಗೆ ಆಹ್ವಾನಿಸಿದ್ದೀನಿ. ಮನುಶ್ರೀ ಕೃಷ್ಣಗೌಡ ಪಾಟೀಲ್ ಸರ್ ದಯವಿಟ್ಟು ಅವರು ಕೂಡ सूरज जमादार, KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2ರ ಆನರ್ ಬಳಿಕಿನ ಕ್ರಿಕೆಟ್ ಪಂದ್ಯಾವಳಿಯ ಮೊದಲ ಪಂದ್ಯಾವಳಿಯ ಟಾಸ್ ಈಗ ನೆರವೇರ್ತಾ ಇದೆ. 18 ದಿನಗಳು ನಡೆಯುವಂತಹ ಈ ಪಂದ್ಯಾವಳಿಯಲ್ಲಿ ಮೊದಲ ಪಂದ್ಯದ ಟಾಸ್ ಈಗ ಆರಂಭವಾಗ್ತಾ ಇದೆ. ಮಾನ್ಯಶ್ರೀ ಸುನೀಲ್ ಜೋಶಿ, ಈರಣ್ಣ ಸವಡಿ
ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್, ಮಾನ್ಯ ಶ್ರೀ ಕೃಷ್ಣಗೌಡ ಪಾಟೀಲ್ ಸರ್ ಅವರ ಅಮೃತ ಹಸ್ತದಿಂದ ಮೊದಲ ಟಾಸ್ ಈಗ ಆಗಿದೆ. ಮಳೆ ಬರುವ ಸೂಚನೆ ಇರುವುದರಿಂದ ಸ್ಪಾಟನ್ ಟೀಮ್ ಟಾಸ್ ಅನ್ನು ವಿನ್ ಆಗಿದೆ. ಚಪ್ಪಾಳೆ ಮೂಲಕ ನಾವೆಲ್ಲರವರಿಗೆ ಅಭಿನಂದನೆಗಳು ಸಲ್ಲಿಸೋಣ. ಬ್ಯಾಟ್ ಬಾಲ್ ಬಹಳ ಪ್ರೀತಿಯಿಂದ ಈ ಒಂದು ಹೊನ್ನೂರು ಬೆಳಕಿನ ಕೆ.ಎಚ್. ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಿದಂತ ಮಾನ್ಯ ಶ್ರೀ ಸುನಿಲ್ ಜೋಶಿ ಸರ್ ಅವರಿಗೆ, ಹಾಗೆ ಇನ್ನೋರ್ವ ಹಿರಿಯ ಕ್ರೀಡಾಪಟು ಶ್ರೀ ಈರಣ್ಣ ಸವಡಿ ಅವರಿಗೆ, ಹಾಗೆ ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ಅವರಿಗೆ, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಅಕ್ಬರ್ ಸಾಬ್ ಬಾಬಾಚಿ ಅವರಿಗೆ, ಹಾಗೆ ಎಲ್ಲ ಅತಿಥಿಗಳಿಗೆ ವೇದಿಕೆ ಮೂಲಕ ಈ ಉದ್ಘಾಟನಾ ಕಾರ್ಯಕ್ರಮದ ವಂದನೆಗಳನ್ನು ಸಲ್ಲಿಸಿ ಈಗ ಪಂದ್ಯ ಆರಂಭವಾಗುವುದರಿಂದ ದಯವಿಟ್ಟು ತಮ್ಮ ತಮ್ಮ ಗ್ಯಾಲರಿ ಒಳಗ ಆಸೀನರಾಗಿ ಕೇಳ್ಕೊತಾ ಇದ್ದೀನಿ. ಹಲೋ, ಎಲ್ಲ ಕ್ರೀಡಾಪಟುಗಳು ತಮ್ಮ ತಮ್ಮ ಅಲ್ಲಲ್ಲಿ ಗ್ಯಾಲರಿ ಅದ, ದಯವಿಟ್ಟು ಗ್ಯಾಲರಿ ಒಳಗ ಆಸೀನರ. ಶಾಮೆ ಅಂದವ್ರದ್ದು ಸ್ವಲ್ಪ ಅವಸರ ಮಾಡಿ ಆ ಚೇರುಗಳನ್ನು ತೆಗಿಬೇಕಾಗಿ ಕೇಳ್ಕೊತಾ ಇದ್ದೀನಿ. ಶಾಮೆಯಿಂದ ಕಾರ್ಯಕರ್ತರು ಅಥವಾ ತಾವೇ ಕ್ರೀಡಾಪಟುಗಳು ಸ್ವಲ್ಪ ಉದ್ಘಾಟನಾ ಕಾರ್ಯಕ್ರಮ ಹೆಲ್ಪ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ನೀವು ಒಂದ್ ಕಡೆ ಅವನ್ನೆಲ್ಲ ಇಟ್ರ ಅವರು ಶಾಮಿಯಿಂದ ಹೊರಗಡೆ ಇಡ್ತಾರ. ಟೀಮ್ ಮ್ಯಾನೇಜರ್ಸ್ ಅಲ್ಲೇ ಹೊಳಿ ಕುಂತು ನಡೀತಿ ಸರ್. ಟೀಮ್ ಮ್ಯಾನೇಜರ್ ಚೇರ್ಗಳನ್ನು ತೆಗೆದುಕೊಂಡು ಅಲ್ಲೇ ಹೊಳಿ ಕುಂತು ನಡೀತಿ ಸರ್. ಮಳೆ ಬರುವ ಸೂಚನೆ ಅದ, ಅದು ಶುಭ ಸಂಕೇತ. ಬಹಳ ಅದ್ದೂರಿಯಾಗಿ ನಮ್ಮ ಗದಗ ಜಿಲ್ಲೆಯ ಇತಿಹಾಸದಲ್ಲಿಯೇ ಮತ್ತೊಂದು ಮೈಲಿಗಲ್ಲು. ಕೆ.ಎಚ್. ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಹೊನ್ನೂರು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟನಾ ಕಾರ್ಯಕ್ರಮ ಈಗಾಗಲೇ ಅದ್ದೂರಿಯಾಗಿ ನೆರವೇರಿದೆ. ಉದ್ಘಾಟನಾ ಮೊದಲ ಪಂದ್ಯ ಈಗ ಆರಂಭಗೊಳ್ತಾ ಇದೆ. ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ಆ ಚೇರುಗಳನ್ನು ಎತ್ತಿಡ್ಲಿಕ್ಕೆ ಸಹಕಾರ ನೀಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಕೆ.ಎಚ್. ಪಾಟೀಲ ಎಲ್ಲ ಉಳಿದ ಸದಸ್ಯರು, ಸೇವಾ ತಂಡದ ಸದಸ್ಯರು ಅಲ್ಲಿ ಸಹಕಾರ ನೀಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಶಹರ ಕ್ರೀಡಾಪಟುಗಳೊಂದಿಗೆ 5 ಗ್ರಾಮೀಣ ಕ್ರೀಡಾಪಟುಗಳು ಒಂದೊಂದು ತಂಡದಲ್ಲಿ ಆಸೀನರಿದ್ದಾರೆ. ವಿಜೇತ ತಂಡಕ್ಕೆ 2 ಲಕ್ಷ ರೂಪಾಯಿ ನಗದು ಬಹುಮಾನ, ಹಾಗೆ ಎರಡನೇ ಬಹುಮಾನ 1.50 ಲಕ್ಷ ರೂಪಾಯಿ, ಹಾಗೆ ಸರಣಿ ಪುರುಷೋತ್ತಮ ಪ್ರಶಸ್ತಿ 25,000 ರೂಪಾಯಿ ನಗದು ಬಹುಮಾನವನ್ನ ಕೊಡಮಾಡಲಾಗ್ತದೆ. ಅತ್ಯುತ್ತಮ ಬ್ಯಾಟ್ಸ್ಮನ್ ಬೌಲರ್ಗಳಿಗೆ 10,000 ರೂಪಾಯಿ ನಗದು, ಪಂದ್ಯ ಪುರುಷೋತ್ತಮ 1,000 ರೂಪಾಯಿ ಜೊತೆಗೆ ಫೈಟರ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ನೀಡಿ ಪ್ರತಿ ಮ್ಯಾಚ್ಗೆ 1,000 ನಗದು ಬಹುಮಾನ ಹಾಗೂ ಪ್ರಶಸ್ತಿ ನೀಡುತ್ತ ಶಾಮಿ ಅಂದರಿದ್ರೆ ದಯವಿಟ್ಟು ವೇದಿಕೆಗೆ ಆಹ್ವಾನಿಸಿದ್ದೀನಿ. ಗಾಳಿ ಬಹಳಷ್ಟು ಇರುವುದರಿಂದ ಸ್ಟೇಜ್ ಮೇಲೆ